ಸಹೋದರ ಸಹೋದರರೇ, ನಾವು ಪ್ರತಿ ವರ್ಷ ವಾಗ್ದಾನದೊಡನೆ ಮುಂದಕ್ಕೆ ಹೋಗೋದು ಬಹಳ ಮುಖ್ಯ. ಹಲ್ಲೆಲೂಯಾ. ಯಾಕೆ ವಾಗ್ದಾನದೊಡನೆ, ಒಂದು ವಾಕ್ಯದೊಡನೆ ಮುಂದಕ್ಕೆ ಹೋಗೋದು? ಯಾಕಂದ್ರೆ ಯೋಹಾನದಲ್ಲಿ ಬರೆಯಲ್ಪಟ್ಟಿದೆ, ಆ ವಾಕ್ಯವೇ ದೇವರಾಗಿತ್ತು. ಹಲ್ಲೆಲೂಯಾ. ಇವತ್ತು ನೀವೊಂದು ವಾಕ್ಯ ತಗೊಂಡು ಮುಂದಕ್ಕೆ ಹೋಗ್ಬೇಕಾದ್ರೆ ನೀವು ದೇವರ ಜೊತೆಗೆ ಮುಂದಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಒಂದ್ಸತಿ ಜೋರ ಚಪ್ಪಳೆ ತಟ್ಟಲ್ಲ ದೇವರಿಗೆ. ನೀವು ಯಾವಾಗ ವಾಕ್ಯ ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರೋ ಅದ್ರ ಅರ್ಥ ನೀವು ದೇವರೊಟ್ಟಿಗೆ ಮುಂದಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಒಂದು ವಾಗ್ದಾನ ನಿನ್ನ ಜೀವಿತವನ್ನು ಬದಲಾಯಿಸ್ಲಿಕ್ಕಾಗ್ತದೆ. ಹಲ್ಲೆಲೂಯಾ. ನೋಡಿ, ಒಂದ್ ಜಾಗದಲ್ಲಿ ಏನಾಗತ್ತೆ ಅಂತಂದ್ರೆ, ಎಸೈಕಲ್ ಅನ್ನು ದೇವರು ತಗೊಂಡು ಹೋಗ್ಬಿಟ್ಟು ಎಲ್ಲ ಏನಂತಾರೆ, ಬೋನ್ಸ್ಗೆ ಏನಂತಾರೆ ಕನ್ನಡದಲ್ಲಿ, ಎಲುಬುಗಳು ಇರುವಂತ ಸ್ಥಳದಲ್ಲಿ ತಗೊಂಡು ಹೋಗ್ಬಿಟ್ಬಿಡ್ತಾರೆ ದೇವರು. ಬಿಟ್ಬಿಟ್ಟು ಹೇಳ್ತಾರೆ, ಈಗ ಹೇಳು ಇದಕ್ಕೆ ಜೀವ ಬರ್ಲಿ ಅಂತ ಹೇಳಿ. ಹಲ್ಲೆಲೂಯಾ. ಎಸೈಕಲ್ ಏನಾದ್ರೂ ಮಾಡ್ತಾರ ಅಲ್ಲಿ? ಏನು ಮಾಡಲ್ಲ. ಆದ್ರೆ ಅವ್ರ ಬಾಯಲ್ಲಿ ಬಂದಂತ ಮಾತು ಅಲ್ಲಿ ಕಾರ್ಯರೂಪಕ್ಕೆ ಬರ್ತದೆ. ಅಲ್ಲಿ ಏನ್ ನಡಿಬೇಕು ಅದು ನಡೀತದೆ. ಹಲ್ಲೆಲೂಯಾ. ಅದೇ ರೀತಿನೇ ವಾಗ್ದಾನ ಈ ವರ್ಷದಲ್ಲಿ ನಿಮಗೆ ಏನು ಮಾಡಬೇಕು ಅದು ತಾನಾಗೆ ಮಾಡ್ತದೆ. ನೀವೊಂದು ಎಲುಬಾಗಿ ಸುಮ್ಮನೆ ಇದ್ರು ಸರಿ, ನಿನ್ನ ಜೀವಿತಕ್ಕೆ ಅದು ಹೇಗೆ ಜೀವ ತುಂಬಿಸ್ಬೇಕು ಅದು ತುಂಬಿಸ್ತದೆ. The word has the power to do it. ಹಲ್ಲೆಲೂಯಾ. ವಾಕ್ಯಕ್ಕೆ ಆ ಬಲ ಉಂಟು ಪ್ರಿಯ ಸಹೋದರ ಸಹೋದರರೇ. ಇವತ್ತು ನಿನ್ನ ಜೀವಿತದಲ್ಲಿ ಏನು ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ಆ ವಾಕ್ಯಕ್ಕಿದೆ. ಅದಕ್ಕೆ ನಾವು ಪ್ರತಿ ವರ್ಷ ಆಗ್ಲಿ, ಪ್ರತಿ ತಿಂಗಳಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕಂದ್ರೆ, ಸ್ವಾಮಿ ಒಂದು ವಾಗ್ದಾನ ಕೊಡು, ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಒಂದು ವಾಗ್ದಾನ ಕೊಡು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರ ಬಂದಾಗ ಅವ್ರನ್ನ ಕಾನಾನ್ ದೇಶದವರೆಗೂ ಕರ್ಕೊಂಡು ಹೋಗಿದ್ ಯಾನು? ಏನ್ ಕರ್ಕೊಂಡು ಹೋಗಿದ್ದು ಗೊತ್ತಾ? ಬೇರೆ ಯಾರು ಕರ್ಕೊಂಡು ಹೋಗಿದ್ದು, ಏನ್ ಕರ್ಕೊಂಡು ಹೋಗಿದ್ದು? ದೇವರ ಪ್ರಸನ್ನತೆ. ಆಮೇಲೆ ಇನ್ನೇನ್ ಕರ್ಕೊಂಡು ಹೋಗ್ತಾವ ನಮ್ಮ ಮುಂದೆ? ವಾಗ್ದಾನ. ದೇವರು ಒಂದು ವಾಗ್ದಾನ ಮಾಡಿದ್ರು, ನಿನ್ನ ನಾನು ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ವಾಗ್ದಾನ ಅವರೇ ಏನೇ ತಪ್ಪು ಮಾಡಿದ್ರು ದೇವ್ರು ಮಾತ್ರ ಅವ್ರನ್ನ ಬಿಡೋ ತರ ಮಾಡ್ಲೇ ಇಲ್ಲ. ಹಲ್ಲೆಲೂಯಾ. ಅವರೇ ದೇವ್ರ ವಿರುದ್ಧವಾಗಿ ಪಾಪ ಮಾಡಿದ್ರು, ವಿಚಾರ ಮಾಡಿದ್ರು, ಸುಳ್ಳು ಹೇಳಿದ್ರು, ದೇವರಿಂದ ದೂರ ಹೋದ್ರು, ಆದ್ರೂ ದೇವ್ರ ಅವ್ರ ಜೊತೆಗಿದ್ದು, ಇಲ್ಲ ನಾನು ವಾಗ್ದಾನ ಮಾಡಿದ್ದೀನಿ, ನಾನು ಕರ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ದೇವ್ರು ಇವತ್ತು ಕೊಡುವಂತ ವಾಗ್ದಾನ ನಿನ್ನ ಲೈಫ್ ಅಲ್ಲಿ ಅವ್ರು ನಿನ್ನ ಆ ವಾಗ್ದಾನಕ್ಕೆ ಸೇರ್ಸೋವರೆಗೂ ಸುಮ್ಮನೆ ಕೂತ್ಕೊಳ್ಳಲ್ರಿ ನಿನ್ ದೇವ್ರು. ಹಲ್ಲೆಲೂಯಾ. He will never keep quiet. ಯಾಕಂದ್ರೆ ಆತನು ವಾಗ್ದಾನಗಳನ್ನು ನೆರವೇರಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. He is a God who will keep up his promises. ಅವರು ಹೇಳಿ ಸುಮ್ಮನೆ ಆಗೋರಲ್ಲ, ಅವರು ಹೇಳಿ ಮಾಡದೇ ಇರೋರಲ್ಲ, ಅವರು ಹೇಳಿ ಅದನ್ನ ಮರೆತು ಬಿಡೋರಲ್ಲ, ಅವ್ರು ಅದನ್ನ ನೆನಪಲ್ಲಿ ಇಟ್ಕೊಂಡು ವಾಗ್ದಾನಗಳನ್ನು ನೆರವೇರಿಸೋರು. ಹಲ್ಲೆಲೂಯಾ. ಇವತ್ತು ನೀನ್ ಎಂತ ದೇವ್ರನ್ನ ನಂಬ್ತಾ ಇದೆಯಾ ಅಂದ್ರೆ, ನೀನು ಕೊಟ್ಟಂತ ವಾಗ್ದಾನಗಳನ್ನ ನೀನು ಮರ್ತಿರ್ಬೋದು, ನೀನ್ ದೇವ್ರು ಮರ್ತಿಲ್ಲ. ನೀನು ಕೊಟ್ಟಂತ ವಾಗ್ದಾನಗಳು ನೀನ್ ನಡೆಯೋದೇ ಇಲ್ವೇನೋ ಅಂತ ಹೇಳಿ ಅನ್ಕೊಂಡಿರ್ಬೋದು, ಆದ್ರೆ ದೇವ್ರು ಮಾತ್ರ ನಾನು ನಡೆಸೋವರೆಗೂ ನಾನು ಬಿಡೋದಿಲ್ಲ. ಹಲ್ಲೆಲೂಯಾ. Every word that he has spoken, he will fulfill it. ವಾಗ್ದಾನ ನೀವು ಮುಂದೆ ಕರ್ಕೊಂಡು ಹೋಗಿ. ಹಲ್ಲೆಲೂಯಾ. ಹೌದಾ ಅಲ್ವೇನಾ? ಮತ್ತೆ ಅದೇ ರೀತಿಯಾಗಿ ಎರಡನೇದಾಗಿ, ಇವತ್ತು 1ನೇ ತಾರೀಕು ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ 100 ಜನ ವಾಗ್ದಾನ ಕೊಟ್ಟಿರ್ತಾರ. ಅದ್ರಲ್ಲಿ ಯಾವ್ದು ನಮ್ಗೆ? ಒಬ್ಬೊಬ್ರು ಒಂದೊಂದು ಕೊಡ್ತಾರೆ. ಎಲ್ಲ ಒಂದೇ ಕೊಡ್ತಾರ? ಮತ್ತೆ ಅದ್ರಲ್ಲಿ ಯಾವ್ದು ನಮ್ಗೆ? ಏನ್ ಬ್ರದರ್, ಇವನೊಂದು ಕೊಡ್ತಾನೆ, ಅವನೊಂದು ಕೊಡ್ತಾನೆ, ಓಪನ್ ಮಾಡಿದ್ರೆ ಒಬ್ಬೊಬ್ರು ಒಂದು ಕೊಟ್ಟಿದ್ದಾರೆ, ನಮಗೆ ಯಾವ್ದು ಬ್ರದರ್ ಅಂತ ನಿಮ್ಗೆ ಯೋಚನೆ ಬರ್ತದ ಬರೋದು? ಹಲ್ಲೆಲೂಯಾ. ನಮ್ದೇ ಬರ್ತದೆ. ಹಲ್ಲೆಲೂಯಾ. ನೋಡ್ರಿ, ನಮ್ ಕೀಬೋರ್ಡ್ ಬಾರ್ಸೋರ್ ಬಂದ್ಬಿಟ್ಟು ಕ್ಲಿಂಟನ್ ಅಂತ. ಏನ್ ಅವ್ರ ಹೆಸರು? ಕ್ಲಿಂಟನ್. ಓಕೆನಾ? ಅವ್ರ ಮನೆಗೆ ಹೋಗ್ಬೇಕಾದ್ರೆ ಒಂದು ರೋಡ್ ಬರ್ತದೆ. ಆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು 10 ಮನೆಗಳು ದಾಟದ ಮೇಲೆ ಅವ್ರ ಮನೆ. ಹಲ್ಲೆಲೂಯಾ. ಈಗ ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಅನ್ನ ಸಾರು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಅನ್ನ ಸಾರು. ಹೇಳ್ರಿ ಜೋರಾಗಿ, ಯಾಕೆ ಡಲ್ ಆಗ್ಬಿಟ್ರಿ? ನೀವು ಮನೆಗೆ ಹೋಗಿ ನಾಳೆ ಬಿರಿಯಾನಿ ತಿನ್ರಿ. ನಾನು ಅವ್ರ ಮನೇಲಿ ಮಾಡಿದ್ದು ಹೇಳ್ತಾ ಇದ್ದೀನಿ. ಏನ್ ಮಾಡಿದ್ದಾರೆ? ಅನ್ನ ಸಾರು ಮಾಡಿದ್ದಾರೆ. ಈಗ ಆ ರೋಡಲ್ಲಿ ಎಂಟ್ರಿ ಆಗಿದ ತಕ್ಷಣನೇ ಕ್ಲಿಂಟನ್ಗೆ ಫಸ್ಟ್ ಮನೆಯಲ್ಲಿ ಬಿರಿಯಾನಿ ಸ್ಮೆಲ್ ಬರ್ತದೆ. ಬಾಬಾ, ಬಿರಿಯಾನಿ ಸ್ಮೆಲ್. ಇನ್ ಸ್ವಲ್ಪ ಪಕ್ಕದ ಮನೆ ಕಾಲಿಟ್ರೆ ಕಬಾಬ್ ಸ್ಮೆಲ್ ಬರ್ತದೆ. ಅದಾದ್ಮೇಲೆ ಮುಂದೆ ಕಾಲಿಟ್ರೆ ಮಟನ್ ಸ್ಮೆಲ್ ಬರ್ತದೆ. ಅವ್ರ ಮನೆ ಮೆಟ್ಲು ಹತ್ತಬೇಕಾದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಫಿಶ್ ಸ್ಮೆಲ್ ಬರ್ತದೆ. ಸ್ಮೆಲ್ ಅಷ್ಟೇ ಹಿಡಿಬಹುದು, ತಿನ್ನಕ್ಕಾಗತ್ತಾ? ತಿನ್ನೋದೆಲ್ಲಿ? ಅವ್ರ ಮನೇಲಿ ಮಾಡೋ ಅನ್ನ ಸಾರೆ. ನೀನು ಸ್ಮೆಲ್ ಎಲ್ಲಿ ಬೇಕಾದ್ರೂ ತಗೋಬಹುದಮ್ಮ, ಆದ್ರೆ ಹೊಟ್ಟೆ ತುಂಬಿಸೋದು ನಿನ್ನ ಅನ್ನ ಸಾರೆ.
ನೀನ್ ಎಲ್ಲಿ ಬೇಕಾದ್ರೂ ವಾಕ್ಯ ಕೇಳ್ಬೋದು, ಆದ್ರೆ ನಿನಗೆ ಅಂತ ದೇವರು ಒಂದು ಆತ್ಮಿಕ ನಾಯಕನನ್ನ ಕೊಟ್ಟಿರ್ತಾನಲ್ಲ, ಆ ವಾಗ್ದಾನನೇ ನಿನ್ ಲೈಫಲ್ಲಿ ನೆರವೇರೋದು. Whoever is your God named servant, ಯಾರನ್ನ ನಿನಗಾಗಿ ದೇವ್ರು ನೇಮಿಸಿರ್ತಾನಲ್ಲ, ನೀವ್ ಅನ್ಕೋಬೇಡ್ರಿ ದಿವಾಕರ್ನ ನೇಮಿಸ್ಬಿಟ್ಟು ದೇವ್ರು ನಿಮ್ಮನ್ನ ನೇಮಿಸ್ಲಿಲ್ಲ, ನಿಮ್ಮನ್ನ ನೇಮಿಸ್ಬಿಟ್ಟೆ ನನ್ನ ನೇಮಿಸಿರೋದು. ಈ ಜನರನ್ನ ಯಾರು ನೋಡ್ಕೊಂತಾರೆ ಥಿಂಕ್ ಮಾಡಿ ಆಮೇಲೆ ಇವ್ನ್ ಸರಿ ಇರ್ತಾನೆ ಇವನ್ನ ಎಳ್ಕೊಂಬರೋಣ ಅಂತ ಕರ್ಕೊಂಡ್ ಬಂದಿರೋದು. ಅಲ್ಲೂಯ್ಯ, ಅರ್ಥ ಆಗ್ತಾ ಇದೆಯಾ? ಸೊ ಒನ್ ಪರ್ಸನ್ ನಿಮಗಂತ ದೇವ್ರೊಬ್ಬನ್ ನೇಮಿಸಿರ್ತಾರಲ್ಲ, ಅವ್ರು ಕೊಡುವಂತ ವಾಗ್ದಾನಗಳು ನಿನ್ ಲೈಫ್ ಅಲ್ಲಿ ನೆರವೇರ್ತದೆ. ಅಲ್ಲೂಯ್ಯ. ಅದಕ್ಕೆ ಎಲ್ಲಾ ವಾಗ್ದಾನಗಳು ಕೇಳ್ಬೋದು, ಅದೆಲ್ಲ ಏನು ಇಲ್ಲಿ ಹೋಗೋದೇನು ಅನ್ನ ಸಾಂಬಾರ್. ಪಕ್ಕದಲ್ಲಿರೋರ್ಗೆ ಅನ್ನ ಸಾಂಬಾರ್. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಬರಿ ಮಾಡ್ಬಿಡ್ರಿ, ದೇವ್ರು ಇವತ್ತು ನಿಮ್ಮ ಒಟ್ಟಿಗೆ ಮಾತಾಡ್ಬೋದು. ಗಾಡ್ ಇಸ್ ಗೋಯಿಂಗ್ ಟು ಟಾಕ್. ನಿನ್ನ ದೇವರು ನಿನ್ನ ಹತ್ರ ಮಾತನಾಡುವಂಥದ್ದು. ಅದಕ್ಕೆ ವಾಗ್ದಾನಗಳನ್ನು ನಾವು ಇಟ್ಕೊಳ್ಳೋಣ, ಕ್ಲೇಮ್ ಮಾಡೋದು. ಇವತ್ತು ಈ ವಾಗ್ದಾನ ಕೊಡ್ತಾರೆ ದೇವ್ರು, ಇದನ್ನ ತಗೊಂಡು ನಾವು ಮರ್ತು ಬಿಡೋದಲ್ಲ. 31ನೇ ತಾರೀಕು ಕೊಟ್ಟರು ಆಮೇಲೆ ಮರ್ತೋಯ್ತು, ಇಲ್ಲ ಇಲ್ಲ. ಪ್ರತಿ ದಿನ ನೀವು ಇದನ್ನ ನೆನಪಿಸ್ಬೇಕು. ಸ್ವಾಮಿ ಏನಾದ್ರೂ ಪ್ರಾಬ್ಲಮ್ ಬಂದಾಗ ಅವತ್ ನೀನ್ ಹೇಳ್ದೆ ಅಲ್ಲೂ. ನನಗೆ ಏನಾಗತ್ತಂದ್ರೆ ಸ್ಟಾರ್ಟಿಂಗ್ ಸೇವೆಗೆ ಬಂದಾಗ ಈ ತೆವ ಬಂತಂದ್ರೆ, ಯಾರ ಮೇಲಾದ್ರೂ ತೆವಗಳು ಬರ್ತದಲ್ಲ, ತೆವ ಬಂದ್ರೆ ಬಿಡಿಸೋದು ಭಯ. ನನಗೆ ಬಿಡಿಸೋದಿಲ್ಲ, ಕೈ ಇಟ್ಬಿಡ್ತಾ ಇದ್ದೆ. ನಾವಲ್ಲಿ ದೇವರಲ್ಲಿ ವಾಕ್ಯ ಪ್ರವಾದನೆ ಕೊಡೋದೆಲ್ಲ ನೋಡ್ಬಿಟ್ಟು ಇವನು ಬಲೆ ಶೂರನು ದೂರನು ಅಂತ ಅಂದ್ಬಿಟ್ಟು ದೆವ್ವಗಳನ್ನ ಕರ್ಕೊಂಬಂದು ಮುಂದೆ ನಿಲ್ಸ್ಬಿಡೋರು. ನಮಗೆ ಡ್ಯಾನ್ಸ್ ಆಡ್ಬಿಡೋದು ಡಪ್ಪ. ಅಯ್ಯಯ್ಯೋ ಏನಪ್ಪ ಮಾಡೋದು, ಇದು ಬೇರೆ. ಅದಕ್ಕೆ ನಾನು ಪಾಸ್ಟ್ರಿಗೆ ಏನ್ ಹೇಳ್ತಾ ಇದ್ದೆ ಅಂದ್ರೆ, ಈಸಿಯಾಗಿ ಒಂದು ಮೆಥಡ್, ನನಗೊಂದು ಐಡಿಯಾ ಇತ್ತು. ಪಾಸ್ಟ್ರೆ, ಇದು ಭಯಂಕರ ಕಠಿಣವಾದಂತ ದೆವ್ವ, ಇದನ್ನ ಬಿಡಿಸ್ಬೇಕಾದ್ರೆ 3 ದಿನ ಫಾಸ್ಟಿಂಗ್ ಮಾಡ್ಬೇಕು. ನನಗೆ 3 ದಿನ ಟೈಮ್ ಕೊಡ್ರಿ, ಆಮೇಲೆ ಮಾಡ್ತೀನಿ. 3 ದಿನ ಆದ್ಮೇಲೆ ಅವ್ರು ಎಷ್ಟು ಸತಿ ಮಾಡಿದ್ರು ಅವ್ರ ಫೋನೇ ಇರ್ತಲ್ಲ. ಯಾಕಂದ್ರೆ ನಾವು ಹೋಗಕ್ಕೆ ಭಯ. ಹೀಗೆ ನಡೀತಾ ಇದ್ದಾಗ ಒಂದ್ ದಿವಸ ಕನ್ಸಲ್ಲಿ ದೇವ್ರು ಬಂದ್ರು. ನನ್ನ ಭುಜದಲ್ಲಿ ನಿಂತ್ಕೊಂಡು ನನ್ನ ಭುಜದ ಮೇಲೆ ಕೈ ಇಟ್ಟು ಅವ್ರು ಹೇಳಿದ್ರು. ನನ್ನ ಎದುರುಗಡೆ ಯಾವ್ದೋ ಒಂದು ಸಹೋದರಿಗೆ ದೆವ್ವ ಬಿಡಿಸ್ತಾ ಇದ್ರು. 4 ಜನ ಪಾಸ್ಟರ್ಗಳು. ಅವ್ರು ನನ್ನನ್ನು ಕರಿತಾ ಇದ್ದಾರೆ, ನಾನ್ ಬರಲ್ಲ ಅಂದೆ. ನೀವೇ ಬಿಡ್ಸಕ್ ಆಗ್ತಿಲ್ಲ ಪಾಸ್ಟರ್ಗಳು, ನಾನ್ ಬಂದು ಏನ್ ಮಾಡ್ಲಿ, ನಾನ್ ಬರಲ್ಲ ಅಂತ ಇದೀನಿ. ಆಗ ದೇವ್ರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಹೇಳಿದ್ರು, ಮಗನೇ, ಅವ್ರು ಮಾಡಿದ್ರೆ ಆಗಲ್ಲ, ನೀನ್ ಮಾಡಿದ್ರೆ ನಾನು ಮಾಡ್ತೀನಿ. ಅದನ್ನು ನೀನ್ ಓಡಿಸು, ನಾನು ಅದನ್ನ ಓಡಿಸ್ತೀನಿ ಅಂತ ಹೇಳಿ. ಅವತ್ತು ಅವ್ರು ಹೇಳಿದ ಮಾತು ಇದು ಹೇಳಿ 22 ವರ್ಷ ಹತ್ರ ಆಗಿದೆ. ಆದ್ರೆ 22 ವರ್ಷದಿಂದನೂ ನಾನು ಎಲ್ಲನ ದೆವ್ವ ಬಿಡಿಸ್ಬೇಕಾದ್ರೆ ನಾನು ಹೇಳೋದಿದೆ ಮಾತು. ಅವತ್ತು ನೀನ್ ನನಗೆ ಹೇಳೋದಲ್ಲಪ್ಪ, ನೀನ್ ವಾಗ್ದಾನವನ್ನು ಮುರಿಯೋನಲ್ಲ, ನೀನು ಮಾತುಗಳನ್ನು ಮರೆಯೋನಲ್ಲ, ನೀನು ಮಾತಾಡಿ ಅದನ್ನ ಬಿಟ್ಬಿಡೋನಲ್ಲ, ನೀನು ಅವತ್ತು ಹೇಳಿದೆ ಇವತ್ತು ಮಾಡ್ತೀನಿ, ನೀನ್ ಮಾಡಿ ಅಂತ ಹೇಳಿದಾಗ ಪಟ್ ಅಂತ ದೇವರಲ್ಲಿ ಬಿಡುಗಡೆಯನ್ನು ಕೊಟ್ಬಿಡ್ತಾರೆ. ಹಲ್ಲೆಲೂಯಾ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಹೇಳಿದ್ರೆ ಅದನ್ನ ಮಾಡೋರು. ಇವತ್ತವರೆಗೂ ನಾನು ಅದನ್ನ ನೆನ್ಪಿಟ್ಕೊಂಡು ಈಗ್ಲೂ ನಾನು ಯಾರ ಮನೆಗಾದ್ರೂ ಅದು ಹೇಳ್ತೀನಿ, ಸ್ವಾಮಿ ನಾನು ಈ ಮನೆಗೆ ಹೋಗ್ತೇನೆ, ನೀನ್ ಹೇಳಿದ್ದೆಲ್ಲ ಬಿಡುಗಡೆ ಈ ಮಾಡಿ, ಈ ಮನೇಲಿ ಬಿಡುಗಡೆ ಆಗ್ಲಿ, ಈ ಮನೇಲಿ ಯಾವ ದುರಾತ್ಮ ಅವ್ರನ್ನ ಪೈಡಿಸ್ತಾ ಇದೆಯೋ ಅದು ಬಿಡುಗಡೆ ಆಗ್ಲಿ, ಯಾವ ದುರಾತ್ಮ ಅವ್ರು ಕಾಡಿಸ, ಆಗ ದೇವ್ರು ಖಂಡಿತವಾಗ್ಲೂ ಅಲ್ಲಿ ಅದ್ಭುತಗಳನ್ನು ಮಾಡುವಂಥದ್ದು. ಹಲ್ಲೆಲೂಯಾ. ಅದಕ್ಕೆ ನಾನು ಏನ್ ಹೇಳ್ತೀನಿ, ಇವತ್ತು ಕೂಡ ನೀವು ಈ ವಾಗ್ದಾನವನ್ನು ತಗೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಅಲ್ಲ, ನೀವು ಹೋಗಿ ಸ್ವಾಮಿ ನೀನು ಯಾವಾಗ ನಿಮ್ಗೆ ಏನಾದ್ರೂ ತೊಂದರೆ ತಾಪತ್ರೆ ಪ್ರಾಬ್ಲಮ್ಗಳು ಬಂದು, ಸ್ವಾಮಿ ಅವತ್ತು ನೀನು ಹೇಳದಲ್ಲ ನೀವು ಮಾಡಿ, ದೇವ್ರು ಮಾಡುವ ಆತನಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಈ ದಿವಸ 2 ದಿವಸದ, ನಾನು 5 ದಿವಸದಿಂದ ಉಪವಾಸದಲ್ಲಿ ಇದ್ದೀನಿ. ಇವತ್ತೇ ನಾನು ಅದನ್ನು ಕಲಿತಿದ್ದು. ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೂತಿದ್ದಾಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಸ್ವಾಮಿ ಏನು ಮಾತಾಡಬೇಕು, ಈ ಜನರಿಗೆ ನಾನು ಈ ವರ್ಷ, ನೀನು ಮುಂದಿನ ವರ್ಷ ಏನು ಮಾಡ್ಲಿಕ್ಕಿದ್ಯಾ ಅಂತ ಮಾತಾಡ್ಬೇಕು ಅಂತ ಕೇಳ್ತಾ ಇದ್ದಾಗ ದೇವರಾತ್ಮನು 5 ದಿನದಲ್ಲಿ 1 ದಿನಾನು ಉತ್ತರ ಕೊಟ್ಟಿಲ್ಲ. ಇವತ್ತೇ ನನಗೆ ಅದರ ಉತ್ತರ ಕೊಟ್ಟರು. ಏನು ಅಂತಂದ್ರೆ, ಈ ವರ್ಷ ನಿನ್ನ ಜೊತೆ ಇರುವಂತ ಜನರಿಗೆ, ನಿನ್ನ ಸಭೆಯಲ್ಲಿರುವವರಿಗೆ, ನಿನ್ನ ಅಂಡರಲ್ಲಿರುವ ಪ್ರತಿಯೊಬ್ಬರಿಗೂ ನಾನು ಪುನಃಸ್ಥಾಪನೆ ಮಾಡುವಂತ ವರ್ಷ ಅಂತ ಹೇಳಿದ್ರು. ದಿಸ್ ಇಸ್ ದ ಇಯರ್ ಆಫ್ ರೆಸ್ಟೋರೇಷನ್. ಹಲ್ಲೆಲೂಯಾ. ಪುನಃಸ್ಥಾಪನೆ ಮಾಡ್ಲಿಕ್ಕಿದ್ದಾರೆ. ಪುನಃಸ್ಥಾಪನೆ ಅಂದ್ರೆ ಏನ್ ಗೊತ್ತಾ? ನೀನ್ ಏನು ಕಳ್ಕೊಂಡಿದ್ಯೋ ಅದನ್ನ ಹಿಂತಿರುಗಿ ಕೊಡುವ ಹತ್ರ ಆಗಿದ್ದಾರೆ. ನಿನ್ ಜೀವಿತದಲ್ಲಿ ನಿನ್ ಲೈಫ್ ಏನು ಹೋಗಿದ್ಯೋ ಅದು ನಾನು ಮತ್ತೆ ಕೊಡುವಾತನಾಗಿದ್ದೇನೆ. ಹಲ್ಲೆಲೂಯಾ. ಅದು ನಿನ್ ಸಂತೋಷ ಆಗ್ಲಿ, ಅದು ನಿನ್ನ ಕೆಲಸ ಆಗ್ಲಿ, ಅದು ನಿನ್ನ ಬಿಸ್ನೆಸ್ ಆಗ್ಲಿ, ಅದು ನಿನ್ನ ಸಂಬಂಧಗಳಾಗ್ಲಿ, ಅದು ನಿನ್ನ ಆರೋಗ್ಯ ಆಗ್ಲಿ, ಅದು ನಿನ್ನ ಹಣ ಆಗ್ಲಿ, ನಿನ್ನ ರೆಸ್ಪೆಕ್ಟ್ ಆಗ್ಲಿ, ನಿನ್ನ ಗೌರವ ಆಗ್ಲಿ, ದೇವ್ರು ಹೇಳ್ತಾನೆ ನಾನು ಮತ್ತೆ ಅದು ಕೊಡುವಾತನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. This is a year of restoration. ನೀನು ಕಳ್ಕೊಂಡಿದ್ದನ್ನು ನಾನು ಕೊಡುವಾತನು. I am going to give it back to you.
ಹಲ್ಲೆಲೂಯಾ. ಅದಕ್ಕೆ ನಾನು ವಾಕ್ಯ ಕೇಳ್ತಾ ಇದ್ದಾಗ ದೇವರು ನನಗೆ ಈ ವಾಕ್ಯ ತೋರಿಸಿದ್ರು. ಯೋವೇಲ 2ನೇ ಅಧ್ಯಾಯದಲ್ಲಿ 25ನೇ ವಚನ. ಯಾರಾದ್ರೂ ನಾವು ಓದೋಣ. ಯೋವೇಲ 2ನೇ ಅಧ್ಯಾಯದಲ್ಲಿ 25ನೇ ವಚನ. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚುರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಹಲ್ಲೆಲೂಯಾ. ಐ ವಿಲ್ ಗಿವ್ ಯು ಬ್ಯಾಕ್. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತದೆ ಗೊತ್ತಾ? ದ ಲಾರ್ಡ್ ಸೇಸ್ ಐ ವಿಲ್ ಗಿವ್ ಯು ಬ್ಯಾಕ್ ವಾಟ್ ಯು ಲಾಸ್ಟ್. ನನ್ನ ಟ್ರಾನ್ಸ್ಲೇಷನ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೀನು ಏನು ಕಳ್ಕೊಂಡು ಅದು ನಾನು ಹಿಂತಿರುಗಿ ಕೊಡುವಾತನಾಗಿದ್ದೇನೆ. ಐ ವಿಲ್ ಗಿವ್ ಯು ಬ್ಯಾಕ್ all the swarming locust, the hopping locust, the stripping locust and the cutting locust. It was I who sent this great destroying army against you. Once again you will have all the food you want. Hallelujah. Hallelujah. ದೇವರು ಕಳಿಸಿದಂತ ಎಲ್ಲಾ ಮಿಡತೆಗಳನ್ನು ದೇವರು ತೆಗೆದಾಕ್ಲಿಕ್ಕಿದ್ದಾರೆ. ಅದರ ಅರ್ಥ ಏನ್ ಗೊತ್ತಾ? ದೇವರು ಕಳಿಸಿದಂದ್ರೆ ಇಲ್ಲಿವರೆಗೂ ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗ್ತಾ ಇದ್ದಂತ ಕಷ್ಟ ಅದು ಸೈತಾನ ಕೊಟ್ಟಿದ್ದಲ್ಲ, ಅದು ಏನೋ ಒಂದು ಪಾಪದ ನಿಮಿತ್ತವಾಗಲ್ಲ, ಆದ್ರೆ ದೇವರೇ ನಿಮ್ಮನ್ನ ಪರೀಕ್ಷಿಸ್ತಾ ಇದ್ರು. He was testing you. ಹಲ್ಲೆಲೂಯಾ. ಇವತ್ತು ದೇವರು ಹೇಳ್ತಾ ಇದ್ದಾರೆ 25ನೇ ವರ್ಷದಲ್ಲಿ ಈಗ ನಿನ್ನ ಟೆಸ್ಟಿಂಗ್ ಪಾಸ್ ಆಗಿ ಮುಂದಕ್ಕೆ ಹೋಗ್ಲಿಕ್ಕಿದೆಯಾ. ಹಲ್ಲೆಲೂಯಾ. ಯು ಹ್ಯಾವ್ ಪಾಸ್ಡ್ ಇಟ್. ಅದರ ನಿಮಿತ್ತವಾಗಿ ದೇವರು ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ಹಲ್ಲೆಲೂಯಾ. ಏನು ತಗೊಂತೀಯೋ, ಏನು ಕಳ್ಕೊಂಡಿದೆಯೋ ಅದನ್ನ ದೇವರು ನಾನು ನಿನಗೆ ಹಿಂತಿರುಗಿ ಕೊಡುವಾತನಾಗಿದ್ದೇನೆ. ನೋಡಿ, ರೆಸ್ಟೋರೇಷನ್, ಪುನಃಸ್ಥಾಪನೆ ಅಂತಂದ್ರೆ ದೇವರು ತೀರ್ಮಾನ ಮಾಡಿ ಬಂದಿದ್ದಾರೆ ಅಂತ ಅರ್ಥ. ಹಲ್ಲೆಲೂಯಾ. ನೋಡಿ, ಇಸ್ರೇಲ್ ಜನರು ಕಾನಾನಲ್ಲಿದ್ರು. ಎಲ್ಲಿದ್ರು? ಕಾನಾನಲ್ಲಿದ್ರು. ಅದು ಅವ್ರ ಜಾಗ. ಈ ಕಾನಾನಿಂದ ಒಂದ್ ಸಮಯದಲ್ಲಿ ಏನಾಗತ್ತಂದ್ರೆ ಯಾಕೋಬನ ಸಮಯದಲ್ಲಿ ಅವ್ರಿಗೆ ಊಟ ಇರಲ್ಲ. ಏನಿರಲ್ಲ? ಊಟ ಇರಲ್ಲ. ಆ ಸಮಯದಲ್ಲಿ ಯೋಸೆಫನು ಐಗುಪ್ತ ದೇಶದಲ್ಲಿ ಒಬ್ಬ ಮಂತ್ರಿ ಆಗಿ ಎಲ್ಲ ಊಟ ಕೊಡ್ತಾ ಇರ್ತಾನೆ. ಆಗ ಇವರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗಿ ವಾಸ ಮಾಡ್ತಾರೆ ಐಗುಪ್ತ ದೇಶದಲ್ಲಿ. ಈಗ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಈಗ ಅವ್ರ ಊರು ಯಾವ್ದು? ಜೋರಾಗಿ ಅಂದ್ರೆ ಅವ್ರ ಊರು ಯಾವ್ದು? ನಿಮ್ಮೂರ, ನಮ್ಮೂರ, ಕಾನಾನ. ಹಲ್ಲೆಲೂಯಾ. ಈಗ ಅವ್ರು ಕಾನಾನಿಂದ ಐಗುಪ್ತಕ್ಕೆ ಬಂದ್ಬಿಟ್ಟಿದ್ದಾರೆ. ಐಗುಪ್ತದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಐಗುಪ್ತದಲ್ಲಿ ದಾಸತ್ವಕ್ಕೆ ಹೋಗ್ಬಿಟ್ಟಿದ್ದಾರೆ. ಐಗುಪ್ತದಲ್ಲಿ ಕಷ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಐಗುಪ್ತದಲ್ಲಿ ಅವ್ರನ್ನ ಒಬ್ರು ತೊರೆತನ ಮಾಡ್ತಾ ಇದ್ದಾನೆ. ಐಗುಪ್ತದಲ್ಲಿ ಅವ್ರ ಸಂತೋಷ ಮರ್ತು ಬಿಟ್ರು, ಅವರ ಫ್ರೀಡಮ್ ಮರ್ತು ಬಿಟ್ರು, ಎಲ್ಲ ಮರ್ತು ಬಿಟ್ರು. ಹಲ್ಲೆಲೂಯಾ. ಆದ್ರೆ ಈಗ ಮತ್ತೆ ಅವ್ರನ್ನ ಪುನಃಸ್ಥಾಪಿಸ್ಬೇಕಂದ್ರೆ ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಅದನ್ನೇ ದೇವ್ರು ಬಂದ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರು ಅದನ್ನೇ ಬಂದ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನು? ನಾವು ವಾಕ್ಯ ಓದೋಣ. ಇದು ಹಾಗೆ ಇರಲಿ. ಯಾರಾದ್ರೂ ಒಬ್ಬರು ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ 7ನೇ ವಚನ. ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ 7ನೇ ವಚನ. 7, 8 ಬೇಗ ಓದ್ರಿ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಹಲ್ಲೆಲೂಯಾ. ಯಾಕೆ ದೇವ್ರು ನಿಮಗೆ ಪುನಃಸ್ಥಾಪನೆ ಮಾಡ್ತಾ ಇದ್ದಾರೆ? ಯಾಕೆ ದೇವ್ರು ನಿಮ್ಮನ್ನ ಪುನಃ ಹಳೆ ಸ್ಥಿತಿ ಕರ್ಕೊಂಡು ಹೋಗ್ತೀನಿ, ಪುನಃ ಹಳೆ ಆಶೀರ್ವಾದಕ್ಕೆ ನೀನು ಕಳ್ಕೊಂಡಿರೋದು ಯಾಕೆ ನಾನು ನೀನು ಕೊಡ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ ಅಂದ್ರೆ, ಅವ್ರು ನಿನ್ನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ, ನಿನ್ನ ಕಷ್ಟವನ್ನು ಅವ್ರು ನೋಡ್ತಾ ಇದ್ದಾರೆ. ಆಮೇಲೆ ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಅವರ ನಿಮ್ಮೆಲ್ಲಾ ದುಃಖಗಳನ್ನು ದೇವರು ಗೊತ್ತಿದೆಯಂತೆ. ಆಮೇಲೆ ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಬರ್ತೀನಿ ಅಂದಿದ್ದಾರ? ಬಂದಿದ್ದೇನೆ. ಹಲ್ಲೆಲೂಯಾ. 2025 ಇಸ್ವಿಯಲ್ಲಿ ನೀವು ದೇವರನ್ನ ಬರಕ್ಕೆ ಕೇಳೋದು ಬೇಕಾಗಿಲ್ಲ. ನಿಮ್ ಜೊತೆ ಅವ್ರು ದಾಟ್ಬೇಕಾದ್ರೆ ನಿಮ್ ಜೊತೆಗೆ ಅವ್ರು ದಾಟ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಅವ್ರು ನಿಮ್ಮ ಜೊತೆಗೆ ದಾಟ್ಲಿಕ್ಕಿದ್ದಾರೆ. ಯಾಕಂದ್ರೆ ಅವ್ರು ತೀರ್ಮಾನ ಮಾಡಿದ್ದಾರೆ ಏನಂತ, ಇವ್ರನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ, ಇವ್ರನ್ನ ಮತ್ತೆ ನಾನು ಅದೇ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಪುನಃಸ್ಥಾಪಿಸ್ತೀನಿ ಅಂತ ದೇವ್ರು ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಆ ಪ್ಲಾನ್ ಅನ್ನ ನೆರವೇರಿಸ್ಬೇಕಂದ್ರೆ
ದೇವರೇ ಇಳಿದು ಬಂದಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಯಾವಾಗ ಪುನಃಸ್ಥಾಪನೆ ಅಂತ ನಿನ್ ಲೈಫಲ್ಲಿ ಬರ್ತದೋ ಅದರ ಅರ್ಥ ನಿನ್ ಜೀವಿತದಲ್ಲಿ ದೇವರು ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನನ್ನ ಜೀವಿತದಲ್ಲಿ ದೇವರು ಇಳಿದು ಬಂದಿದ್ದಾನೆ. ದೇವರು ಇಳಿದು ಬಂದ್ಬಿಟ್ಟಿದ್ದಾರೆ, ಇನ್ಮೇಲೆ ಬರೋದ್ ಬೇಕಾಗಿಲ್ಲ. ಬ್ರದರ್ 1ನೇ ತಾರೀಕು ಬರ್ತಾರ, 2ನೇ ತಾರೀಕು ಬರ್ತಾರ, ನಮಗ್ ಕಷ್ಟ ಬಂದಾಗ ಬರ್ತಾರ, ನಮಗ್ ದುಃಖ ಬಂದಾಗ ಬರ್ತಾರ? ಇಲ್ಲ, ದೇವರೇ ನಿನ್ ಜೊತೆಗೆ ದಾಟ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರೇ ನಿಮ್ ಜೊತೆಗೆ ದಾಟ್ತಾ ಇದ್ದಾನೆ, ನಿಮ್ಮ ಜೊತೆಗೆ ದೇವರು ಇಳಿದಿದ್ದಾನೆ. ಯಾವಾಗ ಪುನಃಸ್ಥಾಪನೆ ಅಂತೀವೋ ಅದರ ಅರ್ಥ ದೇವ್ರು ನಮ್ ಸಂಗಡ ಬರ್ತಾ ಇದ್ದಾನೆ. ಇಟ್ ಇಸ್ ದ ಪ್ಲಾನ್ ಆಫ್ ಗಾಡ್. ಯಾಕೆ ಅವ್ರು ಪುನಃಸ್ಥಾಪಿಸ್ಬೇಕು ಅಂತಿದ್ದಾರೆ? ನಿನ್ ಕಷ್ಟ ಅವ್ರು ನೋಡಿದ್ದಾರೆ, ನಿನ್ ದುಃಖ ಅವ್ರು ನೋಡಿದ್ದಾರೆ, ನಿನ್ನ ಮೊರೆ ಅವ್ರು ಕೇಳಿದ್ದಾರೆ. ಇನ್ನು ನನ್ನ ಮಕ್ಕಳಿಗೆ ಬೇಡ ಈ ಪರಿಸ್ಥಿತಿ, ಇನ್ನು ನನ್ನ ಮಕ್ಕಳಿಗೆ ಈ ದುರವಸ್ಥೆ ಬೇಡ, ಇನ್ನು ನನ್ನ ಮಕ್ಕಳಿಗೆ ಈ ಅವಮಾನ ಬೇಡ, ಇನ್ನು ನನ್ನ ಮಕ್ಕಳಿಗೆ ಈ ಒಂದು ಕಣ್ಣೀರು ಬೇಡ, ನೋವು ಬೇಡ, ನಾನು ಬಿಡುಗಡೆ ಕೊಡ್ಬೇಕು. ಐ ಹ್ಯಾವ್ ಟು ಡೆಲಿವರ್ ದೆಮ್ ಅಂತ ಹೇಳಿ ದೇವರೇ ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ. 2025 ದೇವರ ಪ್ರಸನ್ನತೆ ನಿನ್ನ ನಡೆಸಬೇಕಿದೆ, ಯಾಕಂದ್ರೆ ಅವರು ನಿನ್ನನ್ನು ಪುನಃಸ್ಥಾಪಿಸ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪುನಃಸ್ಥಾಪನೆ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನಂತಂದ್ರೆ, ಅಲ್ಲಿವರೆಗೂ ಇದ್ದಂತ ಕಷ್ಟ, ಶೋಧನೆ ನಿನಗೆ ಸ್ಟಾಪ್ ಆಗೋ ಸಮಯ ಅಂತ. ಯಾಕಂದ್ರೆ ದೇವರು ವಾಪಸ್ ಕರ್ಕೊಂಡು ಹೋಗ್ಬೇಕಲ್ಲ. ಹಲ್ಲೆಲೂಯಾ. ಹಳೇದು ಕಷ್ಟದಿಂದ ಹೊಸ ಸಂತೋಷ ಕರ್ಕೊಂಡು ಹೋಗ್ಬೇಕಲ್ಲ. ಅದರ ಅರ್ಥ ಇಲ್ಲಿವರೆಗೂ ಇದ್ದಂತ ಕಷ್ಟಕ್ಕೆ ದೇವರೊಂದು ಫುಲ್ ಸ್ಟಾಪ್ ಇಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಪುನಃಸ್ಥಾಪನೆ ಅಂತಂದ್ರೆ ನಿನ್ನ ಪರಿಸ್ಥಿತಿಗಳು, ನಿನ್ನ ಪರೀಕ್ಷೆ, ನಿನ್ನ ಕಷ್ಟ, ನಿನ್ನ ನೋವು ಸ್ಟಾಪ್ ಆಗುವಂತ ಸಮಯ ಆಗಿದೆ. ಹಲ್ಲೆಲೂಯಾ. ಪುನಃಸ್ಥಾಪನೆ ಅಂತಂದ್ರೆ ಇಸ್ರಾಯೇಲರನ್ನು ದೇವರು ಹೊರಗೆ ಕರ್ಕೊಂಡು ಹೋಗ್ಬೇಕಾದ್ರೆ, ಅವ್ರನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರನ್ನ ಸುಮ್ಮನೆ ಕರ್ಕೊಂಡು ಹೋಗಕ್ಕಾಗ್ಲಿಲ್ಲ. ಅವರಲ್ಲಿ ದೊಡ್ಡ ಮಹತ್ ಕಾರ್ಯಗಳು ಮಾಡ್ಬೇಕಾಯ್ತು. ಹಲ್ಲೆಲೂಯಾ. ಅಲ್ಲಿರುವಂತ ಎಲ್ಲಾ ಜನರು, ಐಗುಪ್ತದ ಜನರಾಗ್ಲಿ, ಇಸ್ರಾಯೇಲ್ ಜನರಾಗ್ಲಿ, ಮೋಶೆ ಆಗ್ಲಿ, ಏನ್ ನೋಡ್ತಾ ಅಂದ್ರೆ ದೇವರ ಫಲವನ್ನು ನೋಡ್ತಾ ನೋಡ್ಲಿಲ್ವಾ? ಹಲ್ಲೆಲೂಯಾ. ಈ ವರ್ಷ ನೀವು ಕೂಡ ದೇವರ ಮಹಿಮೆಯನ್ನು ನೋಡ್ಲಿಕ್ಕಿದ್ದೀರಾ. ಯು ಆರ್ ಗೋಯಿಂಗ್ ಟು ಸಿ ದ ಗ್ಲೋರಿ ಆಫ್ ಗಾಡ್ ಇನ್ ಯುವರ್ ಲೈಫ್. ನಿನ್ನ ಜೀವಿತದಲ್ಲಿ ದೇವರು ಮಾಡುವ ಮಹತ್ ಕಾರ್ಯಗಳನ್ನು ನೀವು ನೋಡಿ, ದೇವರು ದೊಡ್ಡವರು, ದೇವರು ಫಲವುಳ್ಳವರು ಅಂತ ನಿಮ್ ಬಾಯಲ್ಲಿ ನೀವು ಹೇಳಲಿಕ್ಕಿದ್ದೀರಾ. ಹಲ್ಲೆಲೂಯಾ. ದೇವರ ಮಹತ್ ಕಾರ್ಯಗಳು ನಿಮ್ ಜೀವಿತದಲ್ಲಿ ನೀವು ನೋಡ್ಲಿಕ್ಕಿದ್ದೀರಾ. ಅದೇ ಪುನಃಸ್ಥಾಪನೆ ಅಂತ. ರೆಸ್ಟೋರೇಷನ್ ಅಂದ್ರೆ ಸುಮ್ಮನೆ ಮಾಡ್ಬಿಡಲ್ಲ, ಅವರು ಪವರ್ ಅನ್ನು ಅವ್ರು ತೋರಿಸ್ಲಿಕ್ಕಿದ್ದಾರೆ. ಈಸ್ ಗೋಯಿಂಗ್ ಟು ಶೋ ದ ಗ್ಲೋರಿ ಆಫ್ ಗಾಡ್. ಅಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ನೀರನ್ನ ಇಬ್ಬಾಗ ಮಾಡಕ್ ಆಗತ್ತಾ ಅಂತ ಯಾರನ್ನ ಊಹೆ ಮಾಡಿದ್ರ? ಸರಿ, ಅದನ್ನು ಓದಕ್ಕಿಂತ ಮುಂಚೆ ನೀವನ್ನ ಮಾಡಿದ್ರ? ಮಾಡೇ ಇರ್ಲಿಲ್ಲ. ಅಲ್ಲಿ ದೇವರ ಮಹಿಮೆ ಕಾಣ್ತು. ಹಲ್ಲೆಲೂಯಾ. ಅವರ ಪ್ರತಿ ಹೆಜ್ಜೆಯಲ್ಲಿ ದೇವರ ಮಹಿಮೆನು. ಇಸ್ರಾಯೇಲರನ್ನು ಹಿಂದಟ್ಟು ಬಂದಂತ ಐಗುಪ್ತ ದೇಶದ ಜನರು ನೀರಲ್ಲಿ ಮುಳುಗ್ಬಿಡೋಂಗೆ ಮಾಡ್ಬಿಟ್ರು ದೇವರು. ಹಲ್ಲೆಲೂಯಾ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನನ್ನ ಮಹಿಮೆಯನ್ನು ನೋಡುವಂತ ಸಮಯ. ನಿನ್ನ ವೈರಿಗಳು ಕೂಡ ನನ್ನ ಮಹಿಮೆಯನ್ನು ನೋಡುವಂತ ಸಮಯ. ನಾನು ನಿನ್ನ ಜೊತೆ ಇದ್ದೀನಿ ಅಂತ ನಿನ್ನ ವೈರಿಗಳಿಗೆ ತೋರಿಸುವಂತ ವರ್ಷ ಇದು. ಎವ್ರಿ ಡಿಮನ್, ಎವ್ರಿ ಎನಿಮಿ ವಿಚ್ ಇಸ್ ಫೈಟಿಂಗ್ ಅಗೇನ್ಸ್ಟ್ ಯು, in this year it will understand that you are a child of God. ನೀನು ದೇವರ ಮಗ, ನೀನು ದೇವರ ಮಗಳು ಅಂತ ಹೇಳಿ ಅದಕ್ಕೆ ಗೊತ್ತಾಗ್ಲಿಕ್ಕಿದೆ. ಅದು ಇನ್ನು ಮೇಲೆ ನೀನು ಅಂತ ಆಟ ಆಡಕ್ ಹೋಗಲ್ಲ. ಹಲ್ಲೆಲೂಯಾ. ಇಟ್ ವಿಲ್ ನಾಟ್ ಪ್ಲೇ ವಿತ್ ಯು. ಯಾಕಂದ್ರೆ ದೇವರು ಡಿಸೈಡ್ ಮಾಡಿದ್ದಾರೆ ನಿನ್ನನ್ನು ಪುನಃಸ್ಥಾಪಿಸ್ಬೇಕು. He wants to restore the things. ಅಲ್ಲೂ ಏನೇ ಆಗಿರ್ಲಿ. ಕೆಲವರು ಯಾರಾದ್ರೂ, ಬ್ರದರ್ ನನ್ನ ಸೇವೆ ಮಿಸ್ ಆಗ್ಬಿಡ್ತು, ಇಲ್ಲಿವರೆಗೂ ನಾನು ಒಳ್ಳೆ ಸೇವೆ ಮಾಡ್ತಾ ಇದ್ದೆ, ಆದ್ರೆ ಈಗಿರುವ ಪರಿಸ್ಥಿತಿಯಲ್ಲಿ ನನಗೆ ಒಂದು ಸೇವೆನೂ ಮಾಡಕ್ ಆಗ್ತಾ ಇಲ್ಲ. ನಾನು ಯಾರೋ ಒಂದಿಬ್ರಾದ್ರೂ ಆನ್ಲೈನ್ ಅಲ್ಲಿ, ಆಫ್ಲೈನ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಈ ಕೊರಗು ನಿಮ್ ಒಳಗಡೆ ಇರೋದನ್ನ ದೇವರು ಹೇಳ್ತಾ ಇದ್ದಾರೆ, ಈ ವರ್ಷ ಮತ್ತೆ ನಿನ್ ಸೇವೆ ನಾನು ಪುನಃಸ್ಥಾಪಿಸ್ತೇನೆ. ಅಗೇನ್ ಯು ಆರ್ ಗೋಯಿಂಗ್ ಟು ಸ್ಟೆಪ್ ಇನ್ ಸೈಡ್ ದ ಮಿನಿಸ್ಟ್ರಿ. ಮತ್ತೆ ನೀನು ಬಲವಾಗಿ ಸೇವೆ ಮಾಡುವಂತೆ ನಾನು ಮಾಡ್ಲಿಕ್ಕಿದ್ದೇನೆ. Hallelujah. Hallelujah. I am going to use you mightily. I will again raise you back. Hallelujah. ಪ್ರಿಯ ಸಹೋದರರೇ, ದೇವರು ನಿನ್ನ ನಡೆಸುವಂತ ಸಮಯ ಆಗಿದೆ. ಪುನಃಸ್ಥಾಪನೆ ಅಂದ್ರೆ ಮೂರನೇದಾಗಿ ಏನ್ ಹೇಳ್ತದೆ ಗೊತ್ತಾ? ದೇವರು ನೀನು ಕೊಟ್ಟಂತ ವಾಗ್ದಾನಗಳನ್ನು ನೆನಪು ಮಾಡ್ಕೊಂಡಿದ್ದಂತ ವರ್ಷ. He remembered the promise. ನೀವೇನ್ ಅನ್ಕೊಂಡಿದ್ದೀರಾ? ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನ ದೇವರು ಹೊರಗೆ ಕರ್ಕೊಂಡ್ ಬಂದಿದ್ದು ಅವ್ರ ಪ್ರಾರ್ಥನೆ ಕೇಳಿನ? ಅಬ್ರಾಮ ಕೊಟ್ಟಂತ ವಾಗ್ದಾನ. ನಾನು ಅಬ್ರಾಮ, ಇಸಾಕ, ಯಾಕೋಬನಿಗೆ ವಾಗ್ದಾನ ಕೊಟ್ಟಿದ್ದೀನಿ, ಕೆಲವು ದಿನ ಇಲ್ಲಿ ಇರ್ತಾರೆ, ಆಮೇಲೆ ನಿನ್ ಜನರನ್ನ ವಾಪಸ್ ನಾನು ಇಲ್ಲಿ ಕರ್ಕೊಂಡ್ ಬರ್ತೀನಿ ಕಾನಾನ್ ದೇಶಕ್ಕೆ. ಆ ವಾಗ್ದಾನವನ್ನು ನೆನಪು ನಾನು ಹೇಳ್ತೀನಿ ಕೇಳ್ರಿ. ನಿನ್ನ ಜೀವಿತದಲ್ಲೂ ಕೂಡ ಕೊಟ್ಟಂತ ವಾಗ್ದಾನಗಳನ್ನು ದೇವರು ನೆನಪಿಸಿಕೊಳ್ಳುವಂತ ವರ್ಷ ಆಗಿದೆ. ಹಲ್ಲೆಲೂಯಾ. ಎಷ್ಟೋ ಸತಿ ದೇವ್ರು ನಿನ್ನ ಕನ್ಸು ಕೊಟ್ಟಿರ್ಬೋದು, ನೀನು ಸ್ವಂತ ಮನೆಯಲ್ಲಿರುವಂತೆ, ಕಾರಲ್ಲಿ ಹೋಗುವಂತೆ, ಸೇವೆ ಮಾಡ್ತಾ ಇರುವಂತೆ, ಮೈಟ್ ಇಟ್ಕೊಂಡು ಆರಾಧನೆ ಮಾಡುವಂತೆ, ಅಥವಾ ದೆವ್ವಗಳನ್ನು ಬಿಡಿಸುವಂತೆ. ಬ್ರದರ್, ಇದೆಲ್ಲ ಕನ್ಸಲ್ಲೇ ನೋಡಿದೀನಿ ಬ್ರದರ್, ಇದು ನನ್ಸ ಆಗ್ತಾನೆ ಇಲ್ಲ. ಈ ವರ್ಷ ಆಗುವಂತ ಸಮಯ.
ಈ ವರ್ಷ ದೇವ್ರು ನೆರವೇರಿಸುವಂತ ಸಮಯ. ಈ ವರ್ಷ ನಾನು ನಿನ್ನನ್ನು ಅದನ್ನು ನಡೆಸ್ತೀನಿ ಅಂತ ದೇವ್ರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ಅರ್ಥ ಪುನಃಸ್ಥಾಪನೆ ಅಂದ್ರೆ. He is going to remember the promises that he made in your life and he is going to use you in that. ಅದರಲ್ಲಿ ದೇವರು ನಿನ್ನನ್ನು ಉಪಯೋಗಿಸ್ಲಿಕ್ಕಿದ್ದಾನೆ. ನೀನು ಕೊಟ್ಟಂತ ವಾಗ್ದಾನಗಳನ್ನು ದೇವರು ನೆನಪು ಮಾಡಿಕೊಂಡು ಅದರ ಪ್ರಕಾರ ನಿನ್ನ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರು ಕಾನಾನ್ ದೇಶಕ್ಕೆ, ಐಗುಪ್ತ ದೇಶದಲ್ಲಿ ಇದ್ರಲ್ಲಿ ಅವ್ರು ಕೆಲವು ದಿವಸಗಳು ಇದ್ದುಬಿಟ್ಟು ಅವರ ಅಣ್ಣ ತಮ್ಮಂದ್ರು ಬರ್ತಾರಲ್ಲ ಯೋಸೇಫನ ಹತ್ರ ಊಟಕ್ಕಾಗಿ. ಅದಾದ ಮೇಲೆ ಯೋಸೇಫ ನನ್ನ ಅಣ್ಣ ತಮ್ಮರಂತ ಕರ್ಕೊಂಡು ಹೋಗ್ಬಿಟ್ಟು ಫರೋವನ ಹತ್ರ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇಂಟ್ರೊಡ್ಯೂಸ್ ಮಾಡಿದಾಗ ಯೋಸೇಫನ ಅಣ್ಣ ತಮ್ಮಂದ್ರು ಏನಂತಾರಂದ್ರೆ, ನಾವು ಅಲ್ಲಿ ಊಟ ಇಲ್ಲ, ನಾವು ಸ್ವಲ್ಪ ದಿನ ಇಲ್ಲಿದ್ದು ವಾಪಸ್ ನಮ್ಮ ಊರಿಗೆ ಹೋಗ್ತೀವಿ ಅಂತಾರೆ. ಆದ್ರೆ ಹೋದ್ರೆ ಅವರು ಹೋಗದೇ ಇಲ್ಲ. 400 ವರ್ಷ ಅವ್ರು ಅಲ್ಲೇ ಸಿಗಾಕೊಂಡ್ಬಿಟ್ಟಿರ್ತಾರೆ, ಮುಂದಕ್ಕೆ ಹೋಗಿರಲ್ಲ. ಅವ್ರು ಹೋಗ್ಬೇಕಾಗಿರೋದು ಅಲ್ಲಿರುವಂತ ವಿಷಯಗಳು, ಅಲ್ಲಿರುವಂತ ಅವರ ಜಮೀನುಗಳು, ಕೆಲಸಗಳು ಎಲ್ಲ ಡಿಲೇ ಆಗಿರ್ತದೆ. ಹಲ್ಲೆಲೂಯಾ. ಈಗ ದೇವರು ವಾಪಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಡಿಲೇ ಆಗಿರೋದೆಲ್ಲ ಮತ್ತೆ ರೀಸ್ಟಾರ್ಟ್ ಆಗುವಂತ ದೇವರು ಮಾಡ್ಲಿಕ್ಕಿದ್ದಾನೆ. ಸ್ಟಾಪ್ ಆಗಿರೋದನ್ನೆಲ್ಲ ದೇವರು ಮತ್ತೆ ರೀಸ್ಟಾರ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಕೆಲಸ, ನಿನ್ನ ಬಿಸ್ನೆಸ್, ನಿನ್ನ ಸೇವೆ, ನಿನ್ನ ಜೀವಿತದಲ್ಲಿ ಏನು ಸ್ಟಾಪ್ ಆಗಿದೆ ಅಂತ ನೀನು ಅನ್ಕೊಂತೀಯೋ, ದಿಸ್ ಇಯರ್ ಗಾಡ್ ವಿಲ್ ರೀಸ್ಟಾರ್ಟ್. ಮತ್ತೆ ಅದನ್ನ ರೀಸ್ಟಾರ್ಟ್ ಮಾಡ್ಲಿಕ್ಕಿದ್ದಾನೆ. ದೇವರು ಹೇಳ್ತಾನೆ, ಭಯ ಪಡಬೇಡ, ಐ ಆಮ್ ಗೋಯಿಂಗ್ ಟು ರೀಸ್ಟಾರ್ಟ್. ಯಾಕಂದ್ರೆ ನಿನ್ನ ಜೀವಿತದಲ್ಲಿ ಯಾವಾಗ ಪುನಃಸ್ಥಾಪನೆ ಬಂತೋ, ಡಿಲೇನ ನಾನು ಮುರಿತಾ ಇದ್ದೀನಿ. ಹಲ್ಲೆಲೂಯಾ. ಡಿಲೇನ ನಾನು ಮುರಿತಾ ಇದ್ದೀನಿ. ರೆಸ್ಟೋರೇಷನ್. ದೇವರು ನಮ್ಮನ್ನು ಪುನಃಸ್ಥಾಪಿಸುವಂತ ದೇವರಾಗಿದ್ದಾನೆ. ನೋಡ್ರಿ, ನಾವು ಮತ್ತೆ ಓದೋಣ 26ನೇ ಯೋವೇಲ 2ನೇ ಅಧ್ಯಾಯ 26ನೇ ವಚನ. ಅವಾಗ್ಲೇ 25 ಓದಿದ್ವಿ, ಇವಾಗ 26ನೇ ವಚನ ಓದೋಣ. ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿಗೊಂಡು, ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿಗೊಂಡು, ಹೊಟ್ಟೆ ತುಂಬಾ ಊಟ ಮಾಡಿ ಹೇಳ್ರಿ ಜೋರಾಗಿ, ಏನ್ ಮಾಡಿ? ತೃಪ್ತಿ. ಈಗ ನೋಡ್ರಿ, ಈಗ ನಿಮಗ್ ಬಿರಿಯಾನಿ ಇಷ್ಟ ಅಂತ ಇಟ್ಕೊಳ್ರಿ. ಏನ್ ಇಷ್ಟ? ಬಿರಿಯಾನಿ ಇಷ್ಟ. ಹಲ್ಲೆಲೂಯಾ. ನಿಮಗ್ ಬಿರಿಯಾನಿ ಇಷ್ಟ, 3 ಹೊತ್ತು ಕೊಟ್ರೆ ತೃಪ್ತಿ ಆಗ್ತೀರಾ? ನೀನ್ ತೃಪ್ತಿ ಆಗ್ಬೇಕಂದ್ರೆ ಒಂದೇ ಊಟನ ಪದೇ ಪದೇ ಕೊಡೋದಲ್ಲ. ಪ್ರತಿ ಸಲ ಕೊಡ್ಬೇಕಾದ್ರೆ ನಿನಗೆ ಇಷ್ಟ ಆಗಿರೋದನ್ನೇ ಕೊಡೋದೆ. ಪ್ರತಿ ಸಲ ಕೊಡ್ಬೇಕಾದ್ರೂ ಹೊಸದಾಗಿರೋದು ಕೊಡೋದೆ. ಪ್ರತಿ ಸಲ ಮಾಡ್ಬೇಕಾದ್ರೂ ಏನೋ ಒಂದು ಹೊಸದ್ ಮಾಡೋದು. ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೀನಿ, ಕೆಲವರಿಗೆ ಈ ವರ್ಷ ಪುನಃಸ್ಥಾಪನೆ ಆದ್ರೆ, ಕೆಲವರಿಗೆ ಈ ವರ್ಷ ಹೊಸ ಆರಂಭವಾಗಿರ್ತದೆ. ಹಲ್ಲೆಲೂಯಾ. For some people this is going to be a new beginning in your life. For some people this is going to be a restoration in your life. ಕೆಲವರಿಗೆ ಪುನಃಸ್ಥಾಪಿಸ್ಲಿಕ್ಕಿದ್ದಾರೆ, ಕೆಲವರಿಗೆ ಹೊಸ ಆರಂಭವನ್ನು ದೇವರು ಕೊಡ್ಲಿಕ್ಕಿದ್ದಾರೆ. ಇಸ್ರೇಲ್ ಜನರು 400 ವರ್ಷ ಐಗುಪ್ತ ದೇಶದಲ್ಲಿ ಬಾಳಿ ಬದುಕ್ಬಿಟ್ರು. ಈಗ ಐಗುಪ್ತ ದೇಶದಲ್ಲಿ ಹುಟ್ಟಿರುವಂತವರೆಲ್ಲ ಹೊಸಬ್ರು. ಅವ್ರಿಗೆ ಪಯಣ ಮಾಡಿ ಅಭ್ಯಾಸ ಇಲ್ಲ, ಯುದ್ಧ ಮಾಡಿ ಅಭ್ಯಾಸ ಇಲ್ಲ, ಅವ್ರಿಗೆ ಜರ್ನಿ ಮಾಡಿ ಅಭ್ಯಾಸ ಇಲ್ಲ. ಆದ್ರೆ ಈಗ ಅವ್ರಿಗೆ ಹೊಸ ಪಯಣದಲ್ಲಿ ದೇವರು ನಡೆಸ್ತಾ ಇದ್ದಾರೆ. 40 ವರ್ಷ ಅವ್ರ ಕಾಡಲ್ಲಿ ನಡಿಬೇಕಾಯ್ತು. ಅಲ್ಲಿವರೆಗೂ ಅವ್ರು ಅಷ್ಟು ನಡೆದೇ ಇರಲಿಲ್ಲ. ಹಲ್ಲೆಲೂಯಾ. ಹೊಸ ಪಯಣ, ಪುನಃಸ್ಥಾಪನೆ ಅಂದ್ರೆ ಏನೋ ಒಂದು ಹೊಸ ಆರಂಭ ದೇವರು ನಿನ್ನ ಜೀವಿತದಲ್ಲಿ ಮತ್ತೆ ಆರಂಭ ಮಾಡ್ಲಿಕ್ಕಿದ್ದಾರೆ. ಸಮಥಿಂಗ್ ಇಸ್ ಗೋಯಿಂಗ್ ಟು ರೀಸ್ಟಾರ್ಟ್ ಇನ್ ಯೋರ್ ಲೈಫ್. ಹಲ್ಲೆಲೂಯಾ. ಹೊಸ ಆರಂಭ ದೇವರು ನೀನು ಕೊಡ್ಲಿಕ್ಕಿದ್ದಾನೆ. ಪ್ರಿಯ ಸಹೋದರ ಸಹೋದರರೇ, ತೃಪ್ತಿ ಮಾಡ್ತಾರಂತೆ ನಿನ್ನನ್ನು ಎಲ್ಲ ವಿಷಯದಲ್ಲಿ. ಯಾವಾಗ ಊಟ ಮಾಡ್ತಿರೋ ತೃಪ್ತಿ ಆಗ್ತಿಲ್ಲ. ಲಾರ್ಡ್ ಥ್ಯಾಂಕ್ ಯು ಲಾರ್ಡ್. ತೃಪ್ತಿಯಾಗಿ ದೇವರೇ ಕೃತಜ್ಞತೆ. 25ನೇ ವರ್ಷದಲ್ಲಿ 24ವರೆಗೂ ನೀವು ಯಾವ ವಿಷಯದಲ್ಲಿ ತೃಪ್ತಿ, ಇದೊಂದ್ ಸ್ವಲ್ಪ ಹಿಂಗಿದ್ರೆ ಚೆನ್ನಾಗಿರೋದು, ಇದೊಂದ್ ಸ್ವಲ್ಪ ಹಂಗ್ ಮಾಡಿದ್ರೆ ಚೆನ್ನಾಗಿರೋದು, ಇದು ಈ ತರ ಇದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾ ಇರ್ತೀವಲ್ಲ, ಅದೆಲ್ಲ ಇದೆ. ಇದು ಪಕ್ಕ ನಡೆದಿದೆ ಅಂತ ಹೇಳೋ ವರ್ಷ ಆಯ್ತು. ಹಲ್ಲೆಲೂಯಾ. ಆಮೇಲೆ ಮುಂದಕ್ಕೆ ಹೋದ್ರಿ. ನೆಕ್ಸ್ಟ್ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನಿಮಗಾಗಿ ಅದ್ಭುತ. ಈ ವರ್ಷ ಅಲ್ಲ ಬರೀ 31ನೇ ತಾರೀಕು 1ನೇ ತಾರೀಕು ಮಾಡುವಂತ ಅದ್ಭುತ ಅಲ್ಲ, ಈ ವರ್ಷ ಎಲ್ಲ ನೀವು ಅದ್ಭುತಗಳನ್ನು ನೋಡುವಂತ ವರ್ಷವಾಗಿರುತ್ತೆ. ಅದಕ್ಕೆ ನಾನು ಹೇಳಿದ್ದು ಪುನಃಸ್ಥಾಪನೆ. ಯು ಆರ್ ಗೋಯಿಂಗ್ ಟು ಸೀ ದ ಗ್ಲೋರಿ ಆಫ್ ಗಾಡ್. ವರ್ಷ ಎಲ್ಲ ದೇವರ ಮಹಿಮೆಯನ್ನು ನೋಡಿ ದೇವರಿಗೆ ಕೃತಜ್ಞತೆ ಹೇಳ್ತೀರ. ದೇವರಿಗೆ ಸ್ತೋತ್ರ. ಅಪ್ಪ ಇದು ಮಾಡಿದ್ಯಲ್ಲ ಸ್ತೋತ್ರ, ಅಪ್ಪ ಇದು ಹೇಳಿದ್ಯಲ್ಲ ಸ್ತೋತ್ರ, ಅಪ್ಪ ಇದು ಮಾಡಿದ್ಯಲ್ಲ ಸ್ತೋತ್ರ. ಹಲ್ಲೆಲೂಯಾ. ಪ್ರತಿ ಸಲ ನೀವು ದೇವರ ಮಹಿಮೆಯನ್ನು ನೋಡಿ. ದೇವರು ಬೈಬಲ್ ಅಲ್ಲಿ ಒಂದು ಜಾಗ ಹೇಳ್ತಾ ಇದ್ದಾರೆ. ದೇವದೂತರು ಏನ್ ಮಾಡ್ತಾರೆ ಅಂದ್ರೆ, ಐಸಾಯದಲ್ಲಿ ಬರೆಯಲ್ಪಟ್ಟಿದೆ, ದೇವದೂತರು ಅವರ ಕಾಲುಗಳನ್ನು ಮುಚ್ಕೊಂಡು ಎರಡು ರೆಕ್ಕೆಗಳಿಂದ ಅವ್ರ ಕಣ್ಗಳನ್ನು ಮುಚ್ಕೊಂಡು ದೇವರಿಗೆ ಒಬ್ರು ಮುಖ ನೋಡಿ ಪರಿಶುದ್ಧರು 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 ಅಂತ ಹೇಳ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಏನಂತ ಹೇಳ್ತಾರಂತೆ? ಈಗ ನೀವೇ ಹೇಳ್ರಿ, ಎಷ್ಟೊತ್ತು ನೀವು ಪರಿಶುದ್ಧರು ಪರಿಶುದ್ಧರು ಅಂತ ಹೇಳಕ್ಕಾಗತ್ತ? ನೀವು ಕಂಟಿನ್ಯೂಸ್ ಆಗಿ ಹೇಳಕ್ಕಾಗತ್ತಾ?
ಪರಿಶುದ್ಧರು ಪರಿಶುದ್ಧ ಹೇಳಕ್ಕಾಗಲ್ಲ. ಅದೇ ಸ್ವಾಮಿ ಹೆಂಗೆ ಇವರು ಪರಿಶುದ್ಧರು ಪರಿಶುದ್ಧ, ಹೌ ದೇ ಕ್ಯಾನ್ ಸೇ ಕಂಟಿನ್ಯೂಸ್ಲಿ ಅಂತ ಹೇಳಿದಾಗ ದೇವರ ಆತ್ಮ ತಿಳಿಸಿದ್ರು, ಪ್ರತಿ ಸಲ ಪರಿಶುದ್ಧರು ಅಂತ ಹೇಳಿದಾಗ್ಲೂ ದೇವರು ಅವ್ರಿಗೆ ದೇವರ ಪರಿಶುದ್ಧದ ಬಗ್ಗೆ ಹೊಸ ತರವನ್ನು ತೋರಿಸ್ತಾ ಇದ್ರಂತೆ. ಎವ್ರಿ ಟೈಮ್ they will see a new holiness of God. ಓ ದೇವ್ರು ಇದ್ರಲ್ಲಿ ಪರಿಶುದ್ಧ, ಇದ್ರಲ್ಲೂ ದೇವ್ರ ಪರಿಶುದ್ಧರು ಕಣೋ. ನೆಕ್ಸ್ಟ್ ಒಂದ್ ಸೆಕೆಂಡ್ ಇನ್ನೊಂದು ಕ್ಯಾರೆಕ್ಟರ್, ಅಯ್ಯೋ ದೇವ್ರು ಇದ್ರಲ್ಲೂ ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧ. ಸೊ ಎವ್ರಿ ಟೈಮ್ ಅವ್ರು ಪರಿಶುದ್ಧರು ಹೇಳಿದಾಗ they were not seeing only one character of God. Every time they used to see a new character of God. Hallelujah. ಪ್ರತಿ ಸಲ ಪರಿಶುದ್ಧರಂದಾಗ್ಲೂ ಅವರು ದೇವರ ಒಂದು ಹೊಸ ಸ್ವಭಾವವನ್ನು ನೋಡ್ತಾ ಇದ್ರು. ಅದಕ್ಕೆ ದೇವದೂತರ ಪಕ್ಕದಲ್ಲಿ ಮುಖ ನೋಡಿ, ಈಸ್ ಹೋಲಿ, ಅದಕ್ಕೆ ಯಾವಾಗ್ಲೂ ಪರಿಶುದ್ಧ. ನಿಮಗೂ ಅಷ್ಟೇ ನೋಡ್ರಿ, ದೇವರು ಒಂದೇ ಅದ್ಭುತ ಮಾಡಿದಾಗ, ಈಗ ಜನವರಿ 1ನೇ ತಾರೀಕು ಒಂದು ಅದ್ಭುತ ಮಾಡ್ಬಿಟ್ಟು ಡಿಸೆಂಬರ್ 31 ಅದಕ್ಕೆ ನೀವು ನನಗೆ ಕೃತಜ್ಞತೆ ಹೇಳ್ರಿ ಅಂದ್ರೆ ಹೇಳ್ತೀರಾ? 1ನೇ ತಾರೀಕೆ ಹೇಳಲ್ಲ ಪಾಸ್ಟ್ರೆ, ಈಗ ಎಲ್ಲಿ 31ನೇ ತಾರೀಕುವರೆಗೂ ನಾವು ಹೇಳೋದು, ನಾವು 1ನೇ ತಾರೀಕೆ ಮರ್ತ್ಬಿಟ್ಟಿರ್ತೀವಿ, ಹೌದಾ ಅಲ್ವೀರ? ಆದ್ರೆ ಈ ಪ್ರತಿ ಸಲ ಅವ್ರು ಪರಿಶುದ್ಧರು ಅಂತ ಹೇಳ್ಬೇಕು. ಈ ಸತಿ ಪ್ರತಿ ದಿವಸ ಪ್ರತಿ ಕ್ಷಣದಲ್ಲಿ ನಿಮಗೆ ಮಾಡ್ಬೇಕಾಗಿರೋ ಅದ್ಭುತಗಳನ್ನು ದೇವರು ಮಾಡಿ ನಿಮ್ಮ ಬಾಯಿಂದ ಕೃತಜ್ಞತೆಗಳನ್ನು ಬರ್ಸ್ಕೊಂತಾರೆ. He will make sure that your tongue will confess and praise him in every matter. Hallelujah. ಆಮೇಲೆ ಮುಂದಕ್ಕೆ ಹೋದ್ರಿ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಇನ್ನು ಮೇಲೆ ನಿಮಗೆ ಆಶಾಭಂಗ ಇರಲ್ಲ, ಅವಮಾನ ಇರಲ್ಲ. 24ನೇ ಇಸ್ವಿವರೆಗೂ ಏನೇನೋ ವಿಷಯದಲ್ಲಿ ನಿಮಗೆ ಅವಮಾನಗಳು ಉಂಟಾಗ್ಬಿಟ್ಟಿರುತ್ತೆ, ಏನೇನೋ ವಿಷಯಗಳಲ್ಲಿ ನಿಮ್ಮನ್ನ ಅವಮಾನದಲ್ಲಿ ನಡೆಯುವಂತ ಆಗ್ಬಿಟ್ಟಿರುತ್ತೆ. ಬಟ್ 25ನೇ ಇಸ್ವಿಯಲ್ಲಿ ದೇವರು ನಿಮಗೆ ಮಾತು ಕೊಡ್ತಾ ಇದ್ದಾರೆ, ಅವಮಾನ ಇರಲ್ಲ. There will be no pain, there will be no shame. ನಿಮಗೆ ಅವಮಾನ ಇಲ್ಲದೆ ನಾನು ಆಶೀರ್ವದಿಸುವಾತನಾಗಿ. ಬ್ರದರ್, ಇಲ್ಲಿವರೆಗೂ ನಾನು ಯೇಸು ನಂಬದೆ, ಆದ್ರೆ ಸಾಲದಲ್ಲೇ ಜೀವನ ಮಾಡ್ತಾ ಇದ್ದೀನಿ. ಸಾಲದಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ. ಜನರು ನನ್ನ ನೋಡಿ ಏನೇನೋ ಅಂತಾರೆ ಬ್ರದರ್. ದೇವ್ರು ಹೇಳ್ತಾನೆ, ಇಲ್ಲ ಮಗನೇ, ಈ ಸತಿ ನಾನು ನಿನಗೆ ಐ ವಿಲ್ ಶೋ ಯು ದ ಪವರ್. ನಾನೇನು ಅಂತ ನಿನಗೆ ತೋರಿಸ್ಲಿಕ್ಕಿದ್ದೇನೆ. ನೀನು ದೇವ್ರು ನನಗೆ ಮಹಿಮೆ ಸಲ್ಲಿಸ್ಲಿಕ್ಕಿದೆಯಾ, ನೀನು ಅವಮಾನಗಳನ್ನು ತೆಗೆದಾಕ್ತೇನೆ. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಬಾಯಿ ಬಿಟ್ಟು ಹೇಳೋಣ, ಈ ವರ್ಷ ದೇವರು ನನ್ನ ಅವಮಾನಗಳನ್ನು ತೆಗೆದುಹಾಕ್ಲಿಕ್ಕಿದ್ದಾರೆ. ಈ ವರ್ಷ ದೇವರು ನಮ್ಮ ಅವಮಾನಗಳನ್ನು ತೆಗೆದುಹಾಕ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಈ ವರ್ಷ ದೇವರು ನಮ್ಮ ಅವಮಾನಗಳನ್ನು ತೆಗೆದುಹಾಕ್ಲಿಕ್ಕಿದ್ದಾನೆ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋದ್ರಿ. ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ಹಲ್ಲೆಲೂಯಾ. ನಿಮಗೆ ನಿಶ್ಚಯ ಆಗೋದಂತ ಯಾರಿಗೆ? ನನಗೆ. ನಿನಗೆ ನಿಶ್ಚಯ ಆಗತ್ತೆ. ಏನ್ ನಿಶ್ಚಯ ಆಗತ್ತೆ? ಅದ್ರ ಅರ್ಥ ಏನ್ ಗೊತ್ತಾ? ಆನ್ಲೈನ್ ಅಲ್ಲೋ ಆಫ್ಲೈನ್ ಅಲ್ಲೋ ಎಲ್ಲೋ ಕೆಲವ್ರು ಇದ್ದೀರಾ, ಎಲ್ಲಿ ದೇವ್ರು ನನ್ನ ಲೈಫಲ್ಲಿ ಇದ್ದಾನೆ, ನಿಜವಾಗ್ಲೂ ದೇವ್ರು ನಮ್ಮ ಜೀವಿತದಲ್ಲಿ ಇದ್ದಾರೆ ಬ್ರದರ್. ಇದ್ರೆ ನಮ್ಗೆ ಯಾಕೆ ಬ್ರದರ್ ಈ ಕಷ್ಟ, ಇದ್ರೆ ನಮ್ಗೆ ಯಾಕೆ ಬ್ರದರ್ ಈ ಮಾತುಗಳು? ಎಲ್ಲೋ ಯಾರೋ ಮಾತಾಡ್ತಾ ಇದ್ದೀರಾ, ಅದಕ್ಕೆ ದೇವ್ರು ನಿಮ್ಗೆ ಹೇಳ್ತಾ ಇದ್ದಾನೆ, ನಿನ್ ಜೊತೆ ನಾನು ಇದ್ದೀನಿ ಅಂತ ನಿನಗೆ ತೋರಿಸ್ಲಿಕ್ಕಿದೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ನಾನು ಇದ್ದೀನಿ ಅಂತ ನಿನಗೆ ಅದ್ಭುತ ಮಾಡ್ಲಿಕ್ಕಿದ್ದೇನೆ. ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ನಾನು ಇದ್ದೀನಿ ಅಂತ ನಿನಗೆ ತೋರ್ಪಡಿಸ್ಲಿಕ್ಕಿದೆ. ಗಾಡ್ ಇಸ್ ಗೋಯಿಂಗ್ ಟು ಶೋ ಇಟ್. ಹಲ್ಲೆಲೂಯಾ. ದೇವರು ನಮ್ಮ ಜೊತೆ ಇದ್ದಾರೆ, ದೇವರು ನಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯಾ. ನೀವು ನಂಬ್ರಿ, ದೇವರು ನಮ್ಮ ಜೊತೆ ಇದ್ದಾರೆ. ಆತ ನಮ್ಮನ್ನು ಎಂದಿಗೂ ಕೈ ಬಿಡುವ ಆತನಲ್ಲ. 21ನೇ ವಚನ ಓದೋಣ. ಅದೇ ಅಧ್ಯಾಯದಲ್ಲಿ 21ನೇ ವಚನ ಬೇಗ. ಭೂಮಿಯೇ ಹೆದರಬೇಡ, ಹೆದರಬೇಡ. ನಿಮ್ಗೆ ದೇವರು ಹೇಳ್ತಾ ಇದ್ದಾರೆ, ಹೆದರಬೇಡ್ರಿ, ಇನ್ನು ಮೇಲೆ ಭಯ ಪಡ್ಬೇಡ್ರಿ. ಅದರ ಅರ್ಥ ಏನು? ಇನ್ನೂ ಕೂಡ ಕೆಲವರು ಇಲ್ಲಿ ಇನ್ನೂ ಭಯ ಪಡ್ತಾ ಇದ್ದೀರಾ. ಏನ್ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ನಿನ್ನ ಭವಿಷ್ಯತ್ ಇರ್ಬೋದು, ನಿನ್ನ ಕೆಲಸ ಇರ್ಬೋದು, ನಿನ್ನ ಮಕ್ಕಳು, ಸಮಥಿಂಗ್ ಯು ಆರ್ ಸ್ಟಿಲ್ ಫಿಯರಿಂಗ್. ಪ್ರತಿ ತಿಂಗಳು ವಾಗ್ದಾನವನ್ನು ಪಡ್ಕೊಂತೀವಿ, ಆದ್ರೂ ನಾವು ಭಯ ಪಡ್ತೀವಿ. ದೇವರು ಹೇಳ್ತಾ ಇದ್ದೀವಿ, ಇನ್ನು ಮೇಲೆ ಆದ್ರೂ ಭಯ ಪಡ್ಬೇಡ್ರಿ. 24ನೇ ಇಸ್ವಿ ಹೋಯ್ತು, 25ರಲ್ಲಾದ್ರೂ ಭಯ ಇಲ್ಲದೆ ಜೀವನ ಮಾಡ್ರಿ. ಆಮೇಲೆ ಹರ್ಷಿಸು, ಉಲ್ಲಾಸಿಸು, ಯೆಹೋವನ ಮಹತ್ ಕಾರ್ಯಗಳನ್ನು ಮಾಡುವನು. ಹಲ್ಲೆಲೂಯಾ. ಈ ವರ್ಷ ನೀವು ಸಂತೋಷವಾಗಿರ್ರಿ. ದೇವರು ನಿಮಗೆ ಏನೋ ಅದ್ಭುತ ಕಾರ್ಯವನ್ನು ಮಾಡ್ತಾನಂತೆ. ಯಾವ ಕಾರ್ಯಗಳನ್ನು? ಒಂದ್ಸತಿ ಜೋರಾಗಿ ಚಪ್ಪಾಳೆ ತಟ್ಟನ. ದೇವರು ನಿಮಗೆ ಅದ್ಭುತ ಕಾರ್ಯವನ್ನು ಮಾಡುವ. ಆಮೇಲೆ ಭೂಜಂತುಗಳೇ ಅಂಜಬೇಡಿರಿ. ಕಾಡಿನ ಕಾವಲಲ್ಲಿ ಹುಲ್ಲು ಮೊಳೆಯುವುದು, ಮರವು ಹಣ್ಣು ಬಿಡುವುದು. ಇಲ್ಲಿವರೆಗೂ ಹಣ್ಣು ಬಿಟ್ಟಿಲ್ಲ ಬ್ರದರ್. ನಾನು ಕಷ್ಟಪಟ್ಟೆ, ಬೆವರು ಸುರಿಸ್ದೆ, ನೆರವೇರ್ಲಿಲ್ಲ ಬ್ರದರ್. ನಾನು ಏನೇನೋ ಮಾಡಿದೆ, ಇನ್ನೂ ಆಗ್ಬೇಕಾಗಿರೋದು ಆಗಿಲ್ಲ ಬ್ರದರ್. ನಾನು ಅಲ್ಲಿ ಟ್ರೈ ಮಾಡಿದೆ, ನನಗೆ ಇನ್ನೂ ಮಗು ಆಗ್ಲಿಲ್ಲ, ಇಂಟರ್ವ್ಯೂ ಪಾಸ್ ಆಗ್ಲಿಲ್ಲ, ಬಿಸ್ನೆಸ್ ಸಕ್ಸಸ್ ಆಗಿಲ್ಲ, ಸೇವೆ ಮುಂದಕ್ಕೆ ಹೋಗ್ಲಿಲ್ಲ. ಈ ವರ್ಷ ಎಲ್ಲ ನಡೀತಿದೆ. ಹಲ್ಲೆಲೂಯಾ. ಈ ವರ್ಷ ಡಿಲೇ ಆಗಿರೋದೆಲ್ಲ ನಿನ್ ಲೈಫ್ ಅಲ್ಲಿ ನಡೀಲಿಕ್ಕೆ.
God is going to fulfill the things. ಆಮೇಲೆ ಅಂಜೂರದ ಗಿಡವು ದ್ರಾಕ್ಷಲತೆಯು ಸಾರವತ್ತಾಗಿ ಫಲಿಸುವವು. ಜೀವನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಅಲ್ಲಲ್ಲಿ ಎಷ್ಟು ಜನ ಸಂತೋಷವಾಗಿದ್ದೀರಾ? How many of you are happy? ಪುನಃಸ್ಥಾಪನೆ, ನಿನ್ನ ಆರೋಗ್ಯದಲ್ಲಿ ಪುನಃಸ್ಥಾಪನೆ, ನಿನ್ನ ಕುಟುಂಬ ಸಮಾಧಾನದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಕೆಲವರು ನೋಡ್ತಾ ಇದ್ದೀನಿ, ನಿಮ್ಮ ಫ್ಯಾಮಿಲೀಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾನೆ ಇದೆ. ಏನೋ ಒಂದು ಡಿಸ್ಟರ್ಬೆನ್ಸ್ಗಳು ಚಿಕ್ಕ ಚಿಕ್ಕ, ಬಟ್ ಟುಡೇ ಗಾಡ್ ಇಸ್ ಪ್ರಾಮಿಸಿಂಗ್ ಯು, ನಿನ್ನ ಕುಟುಂಬದಲ್ಲಿ ನಾನು ಒಂದು ಸಮಾಧಾನ ಪುನಃಸ್ಥಾಪಿಸ್ತಾ ಇದ್ದೀನಿ. ಐ ಆಮ್ ರಿಲೀಸಿಂಗ್ ಪೀಸ್ ಇನ್ ಯುವರ್ ಫ್ಯಾಮಿಲಿ. ನಿನ್ನ ಜೀವಿತದಲ್ಲಿ, ನಿನ್ನ ಕೆಲಸದಲ್ಲಿ ನಾನೊಂದು ಸಮಾಧಾನವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಇದೆಲ್ಲದರ ಜೊತೆಗೆ ಇದು ದೇವರು ಮಾಡುವಂತ ಪ್ರಾಮಿಸ್. ಆದ್ರೆ ಈ ವರ್ಷ ದೇವರು ನಿಮ್ಮಿಂದ ಏನ್ ಬಯಸ್ತಾ ಇದ್ದಾರೆ ಗೊತ್ತಾಗ್ಬಿಡುತ್ತೆ. ಹಲ್ಲೆಲೂಯಾ. ನಿಮ್ಮಿಂದ ಏನ್ ಬಯಸ್ತಾ ಇದ್ದಾರೆ? ನಿಮ್ಮಿಂದ ದೇವರು ಬಯಸ್ತಾ ಇರೋದು ಒಂದೇ ಒಂದು, ಏನ್ ಗೊತ್ತಾ? ದೇವರು ಅವರ ಸುವಾರ್ತೆಯನ್ನು ನೀವು ಸಾರಬೇಕು. ಆಗೋಯ್ತು. ಇರೋದು ಒಂದೇ ಜೀವಿತ, ಓನ್ಲಿ ಲೈಫ್. ಈ ಲೈಫಲ್ಲಿ ನೀನು ಬದುಕಲೂಬಹುದು. ನಾಳೆ ದೇವ್ರು ಬಂದು ನಾವು ಪರಲೋಕಕ್ಕೆ ಹೋಗ್ಬೋದು. ನಾಳೆ ನಮ್ಮ ಲೈಫಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ನೀನು ದೇವರ ಸುವಾರ್ತೆಯನ್ನು ಸಾರಬೇಕು, ಆತ್ಮಗಳನ್ನು ಕರ್ಕೊಬರ್ಬೇಕು. ಇವತ್ತು ಯಾಕೆ ಸಭೆಯಲ್ಲಿ ಆತ್ಮಗಳು ಕಡಿಮೆ? ಹಲ್ಲೆಲೂಯಾ. ಆತ್ಮಗಳು ಯಾಕೆ ಕಡಿಮೆ ಅಂತಂದ್ರೆ, ಸಭೆಯಲ್ಲಿ ಆತ್ಮಗಳನ್ನು ಗೆದ್ದುಕೊಂಡು ಬರುವಂತ ವ್ಯಕ್ತಿಗಳು ಇಲ್ಲದೆ ಇದ್ರೇನೆ ಸಭೆಯಲ್ಲಿ ಆತ್ಮಗಳು ಕಡಿಮೆ ಆಗುತ್ತೆ. ಹಲ್ಲೆಲೂಯಾ. ಆತ್ಮಗಳನ್ನು ನಾವು ಗೆದ್ದುಕೊಂಡು ಬರ್ಬೇಕು, ಸುವಾರ್ತೆ ಸಾರಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಸುವಾರ್ತೆ ಸಾರಬೇಕು. ಎಷ್ಟು ಜನ 24ನೇ ಇಸ್ವಿಯಲ್ಲಿ ಸುವಾರ್ತೆನೆ ಸಾರಲಿಲ್ಲ? ಎಷ್ಟು ಜನ 24ನೇ ಇಸ್ವಿಯಲ್ಲಿ ಯಾರು ಈ ವರ್ಷ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ದೇವರು ಹೇಳ್ತಾ ಇದ್ದಾರೆ, ನೀವು ಸೇವೆ ಮಾಡ್ಲೇಬೇಕು, ದೇವ್ರ ಬರವಣಿಗೆ ಹತ್ರ ಆಗ್ತಾ ಇದೆ, ಮತ್ತೆ ದೇವ್ರ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಇದು ಒಂದೇ ಲೈಫ್ ನಿನಗಿರೋದು. ಈ ಲೈಫ್ ಅಲ್ಲಿ ನೀನ್ ದೇವ್ರಿಗಾಗಿ ಏನ್ ಮಾಡ್ಲಿಕ್ಕಿದ್ಯಾ? ಪಾಸ್ಟರ್ ಮಾತ್ರ ಅಲ್ಲ, ನನ್ ಲೆಕ್ಕ ನಾನ್ ಕೊಡ್ತೀನಿ, ನಿಮ್ ಲೆಕ್ಕ ನೀವೇ ಕೊಡ್ಬೇಕು. ನೀವು ಸುವಾರ್ತೆ ಸಾರ್ತಾ ಇದ್ದೀರಾ, ದೇವ್ರಿಗಾಗಿ ಡೆಡಿಕೇಟ್ ಆಗಿದ್ದೀರಾ, ದೇವರ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಾ, ದೇವ್ರು ಚೆಕ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ನೀವು ಎಚ್ಚೆತ್ಕೋಬೇಕು. ಈ ವರ್ಷ 100% ನಾನು ಹೇಳ್ತೀನಿ ಕೇಳಿ, ಅಲ್ಲಲ್ಲಿ ಪರ್ಸಿಕ್ಯೂಷನ್ ಇದ್ದೇ ಇರುತ್ತೆ, ಪ್ರಾರಂಭ ಆಗತ್ತೆ. ದೇವರು ತಿಳಿಸಿದ್ದಾನೆ, ಈ ವರ್ಷದಲ್ಲಿ ಕೆಲವೊಂದು ಹಿಂಸೆಗಳು ನಡೀತದೆ ಕ್ರಿಶ್ಚಿಯನ್ಸ್ ಮೇಲೆ, ಸಭೆಗಳ ಮೇಲೆ. ನಾರ್ತ್ ಇಂಡಿಯಾದಲ್ಲಂತೂ ಭಯಂಕರವಾಗಿ ನಡೆಯಲಿಕ್ಕಿದೆ. ಆದ್ರೆ ಅದೇ ತರ ದೇವರ ಮಹಿಮೆ ಕೂಡ ಬಲವಾಗಿ ಚಲಿಸಲಿಕ್ಕಿದೆ. ಅದೇ ತರ ಅನೇಕ ಜನರು ಈ ಸೀಸನ್ ಅಲ್ಲಿ ದೇವರು ತನ್ನ ಸಭೆಗೆ ಸೇರಿಸ್ಕೊಳ್ಲಿಕ್ಕಿದ್ದಾರೆ. ಮೆನಿ ಪೀಪಲ್ ಆರ್ ಗೋಯಿಂಗ್ ಟು ಜಾಯಿನ್ ದ ಕಿಂಗ್ಡಮ್ ಆಫ್ ಗಾಡ್. ಅದೇ ರೀತಿಯಾಗಿ ಅನೇಕರನ್ನು ದೇವರು ಸೇವಕರಾಗಿ ಎಬ್ಬಿಸುವಂತ ವರ್ಷವಾಗಿದೆ. ಯಾಕೆ ಗೊತ್ತಾ? ಕೆಲವರು ನಂಬಿ ಎಬ್ಬಿಸಿದಂತ ಸೇವಕರು ದೇವರಿಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ. ಅವ್ರನ್ನೆಲ್ಲ ದೇವರು ತೆಗೆದಾಕಿ ಹೊಸ ಸೇವಕರನ್ನ ದೇವರು ಎಬ್ಬಿಸಕ್ಕೆ ರೆಡಿ ಆಗ್ತಾ ಇದ್ದಾರೆ. ದೇರ್ ವಿಲ್ ಬಿ ಮೆನಿ ಪೀಪಲ್ ರೈಸಿಂಗ್ ಅಪ್. ಸುಮ್ಮನೆ ಇರೋರು ಕೂಡ ಒಳಗಡೆ ನಾನು ಸೇವೆ ಮಾಡ್ಬೇಕು ಅಂತ ಮನಭಾರ ಬರ್ಲಿಕ್ಕಿದೆ. ಕೆಲವರಿಗೆ ದೇವ್ರು ಮನಭಾರ ಕೊಟ್ರು, ಆದ್ರೆ ಅವರು ಅದನ್ನ ಕೇರ್ಲೆಸ್ ಆಗಿ ಬಿಟ್ಬಿಟ್ರು. ಏನೋ ಒಂದು ಭವಿಷ್ಯ, ಅವರ ಫ್ಯೂಚರು, ಅವರ ಏನಂತಾರೆ ಕೆರಿಯರ್ ಅಂತ ಹೇಳಿ ಅವ್ರು ಮರ್ತು ಬಿಟ್ರು. ಬಟ್ ಟುಡೇ ಗಾಡ್ ಇಸ್ ಟೆಲಿಂಗ್, ಐ ವಿಲ್ ರೈಸ್ ಅಪ್ ಯು ಪೀಪಲ್, ಐ ವಿಲ್ ರೈಸ್ ಅಪ್ ಯು ಪೀಪಲ್. ಹಲ್ಲೆಲೂಯಾ. ದೇವರು ಕ್ಲಿಯರ್ ಆಗಿ ವಾಗ್ದಾನಗಳು ಕೊಟ್ಟಿದ್ದಾರೆ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವ್ರು ಹೇಳ್ತಾ ಇದ್ರು, ನಾನು ಹೊಸೊಬ್ಬರನ್ನ ನಾನು ಎಬ್ಬಿಸ್ಲಿಕ್ಕಿದೆ. I want to rise up new people. Hallelujah. ಹೊಸ ವ್ಯಕ್ತಿಗಳು ಎದ್ದೊಳ್ಲಿಕ್ಕಿದ್ದಾರೆ. ಅನೇಕರಿಗೆ ಈ ವರ್ಷ ಕೊಡೋ ಕೆಲಸಗಳು ಹೋಗ್ಲಿಕ್ಕಿದೆ. ಅನೇಕ ಕಂಪನಿಗಳು ಕ್ಲೋಸ್ ಆಗ್ಲಿಕ್ಕಿದೆ. ಆದ್ರೆ ನೀವು ದೇವರಲ್ಲಿ ಇರುವುದಾದ್ರೆ ನಿಮಗೆ ದೇವರೇ ರಕ್ಷಣೆ ಕೊಡುವಾತನಾಗಿದ್ದಾರೆ. ನೀವು ಕೇಳಲಿಕ್ಕಿದ್ದೀರಾ, ಅನೇಕ ಬಿಸ್ನೆಸ್ಗಳು ಡಲ್ ಆಗ್ಲಿಕ್ಕಿದೆ, ಬಿಸ್ನೆಸ್ ಆರ್ಡರ್ಸ್ಗಳು ಕಡಿಮೆ ಆಗ್ಲಿಕ್ಕಿದೆ. ಬಟ್ ಫಾರ್ ಪೀಪಲ್ ಆರ್ ವಿತ್ ದ ಗಾಡ್ ಇಸ್ ಗೋಯಿಂಗ್ ಟು ಯೂಸ್ ದೆಮ್. ಅವ್ರನ್ನ ದೇವರು ನಡೆಸಲಿಕ್ಕಿದ್ದಾರೆ. ಹೇಗೆ ಇಸ್ರಾಯೇಲರಿಗೆ ದೇವರು ನಡೀತಾ ಇರ್ಬೇಕಾದ್ರೆ ಏನು ಇಲ್ಲದೆ ಇದ್ರು ಸಹ ಆಕಾಶದಿಂದ ಮನ್ನವನ್ನು ಕೊಟ್ಟನೋ, ಅದೇ ರೀತಿ ತನ್ನೊಟ್ಟಿಗೆ ನಡೆಯುವಂತ ತನ್ನ ಮಕ್ಕಳಿಗೆ ಯಾವ ತೊಂದರೆ ಆಗದೆ ಇರುವಂತ ದೇವರು ನೋಡ್ಕೊಳ್ಳುವಾಗ. Hallelujah. Don't rely on your jobs and businesses, but rely on the Lord who can save you and lead you. Hallelujah. ಆತನ ಮೇಲೆ ನೀವು ಆಧಾರವಾಗಿರೋದನ್ನ ಕಲಿಬೇಕು. ಪ್ರಿಯ ಸಹೋದರ ಸಹೋದರರೇ, ಈ ವರ್ಷ ಕೆಲವೊಂದು ಮರಣಗಳು ಉಂಟಾಗ್ಲಿಕ್ಕಿದೆ. ಇದು ಜಡ್ಜ್ಮೆಂಟ್ ಆಫ್ ಗಾಡ್. ಕೆಲವರಿಗೆ ದೇವರು ಜಡ್ಜ್ಮೆಂಟ್ ಬಿಡ್ಲಿಕ್ಕಿದೆ. Hallelujah. ಕೆಲವರು ಮರಣಗಳನ್ನು ಕಾಣ್ಲಿಕ್ಕಿದ್ದಾರೆ. ಯಾರು ಗೊತ್ತಾ? ಯಾರು ತಿದ್ಕೊಳ್ರಿ ಅಂತ ಹೇಳಿ 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 ಇನ್ನೂ ಅವರು ತಿದ್ದುಕೊಳ್ತೀರಾ, ನಾನು ಹಿಂಗೇ ಜೀವನ ಮಾಡ್ತೀನಿ ಅಂತಾರಲ್ಲ, ಅಂತ ಸ್ಟಬನ್ ಆಗಿರೋರ್ನ ದೇವರು ತೆಗೆಯುವಂತ ಸಮಯ ಬಂದಿದೆ. ಟೈಮ್ ಹಸ್ ಕಮ್. ಯಾರಿಗೆ ದೇವರು ಇವ್ರು ಮತ್ತೆ ಬದಲಾಗ್ತಾರೆ ಅನ್ನುವಂತ ಗ್ಯಾರಂಟಿ ಇದೆಯೋ ಅವ್ರನ್ನ ದೇವರು ಮತ್ತೆ ಬದಲಾಯಿಸಿ ಆಶೀರ್ವದಿಸ್ತಾರೆ. ಆಫ್ಟರ್ ಟೆಲಿಂಗ್ 101 ಟೈಮ್ಸ್ ನೀನು ಇನ್ನೂ ಅದೇ ಪಾಪದಲ್ಲಿ ಇದೆಯಾ ಅಂದ್ರೆ ಟೈಮ್ ಹಸ್ ಕಮ್ ಫಾರ್. Hallelujah.
ಆದ್ರೆ ಎಲ್ಲೋ ನೀನು ಬದಲಾಗ್ತೀಯ ಅನ್ನೋದು ದೇವರ ಆಲೋಚನೆಯಲ್ಲಿ ಇದ್ರೆ ಮಾತ್ರನೇ ನಿನ್ನ ದೇವರ ಕೃಪೆ ನಿನ್ನ ನಡೆಸಲಿಕ್ಕಿದೆ. ಹಲ್ಲೆಲೂಯಾ. ಅನೇಕರಿಗೆ ಈ ಸತಿ ಅನೇಕ ಡೆತ್ ಸಿಕ್ನೆಸ್ ಇಂದ ಬರ್ಲಿಕ್ಕಿದೆ, ಅನಾರೋಗ್ಯಗಳು ಬರ್ಲಿಕ್ಕಿದೆ. ದೇವರು ತೋರಿಸ್ತಾ ಇದ್ರು, ಅನೇಕರು ಸಭೆಯಲ್ಲಿ ಅವಿದ್ಯರಾಗ್ಲಿಕ್ಕಿದ್ದಾರೆ, ದೇವರಿಗೆ ದೇವರ ಮಾತಿಗೆ ಅವಿದ್ಯರಾಗಿ ಹಿಂಜಾರ್ಲಿಕ್ಕಿದ್ದಾರೆ. ಆದ್ರೆ ಹಿಂಜಾರಿಕೆಯಲ್ಲಿ ನೀವು ಒಬ್ಬರಾಗ್ಬಿಡ್ಬೇಡ. There are many people who are going to backslide in the presence of God. ಸಭೆಯಿಂದ ಬ್ಯಾಕ್ ಸ್ಲೈಡ್ ಆಗ್ಲಿಕ್ಕಿದ್ದಾರೆ, ದೇವರ ನಂಬಿಕೆಯಿಂದ ಬ್ಯಾಕ್ ಸ್ಲೈಡ್ ಆಗಿದ್ದಾರೆ. ಆದ್ರೆ ನೀವು ಅದ್ರಲ್ಲಿ ಒಬ್ಬರಾಗ್ಬೇಡ್ರಿ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕು ಅಂತಿದ್ದಾನೆ, ನಿಮ್ಮನ್ನ ಪುನಃಸ್ಥಾಪಿಸ್ಬೇಕು ಅಂತಿದ್ದಾನೆ, ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಮತ್ತೆ ದೇವ್ರ ಮೇಲಕ್ಕೆ ಎತ್ತಬೇಕು ಅಂತಿದ್ದಾನೆ. ಹಲ್ಲೆಲೂಯಾ. ಒಂದೇ ಒಂದು ಹೇಳ್ತೇನೆ ಕೇಳ್ರಿ, ಪುನಃಸ್ಥಾಪನೆ ಅಂತಂದ್ರೆ ಯೋಸೇಫನು ಏನ್ ಮಾಡ್ದ ಅಂದ್ರೆ ತಗೊಂಡೋಗಿ ಜೈಲ್ಗೆ ಹಾಕ್ಬಿಟ್ರು. ಆತನು ಜೈಲಲ್ಲಿ ಇದ್ದಾನೆ, ಅವನು ಎಲ್ಲೋ ಚೆನ್ನಾಗಿದ್ದ, ಆದ್ರೆ ಈಗ ಜೈಲಲ್ಲಿ ಬಿದ್ದಿದ್ದಾನೆ. ಆದ್ರೆ ದೇವರ ಪುನಃಸ್ಥಾಪನೆ ಅವನ ಲೈಫಲ್ಲಿ ಬಂತು. ಎಲ್ಲಿ ಬಂತು ಗೊತ್ತಾ? ಜೈಲಲ್ಲಿ ಇದ್ದಾಗಲೇ ಬಂತು. ಹಲ್ಲೆಲೂಯಾ. ಆ ಜೈಲಲ್ಲಿ ಇದ್ದಾಗ ಪುನಃಸ್ಥಾಪನೆ ಬಂದಾಗ ಅವನು ನಾರ್ಮಲ್ ಆಗಿ ಆಗಿದ್ರು ಸಹ ಅವರ ತಂದೆಗೆ ಮಗನಾಗ್ಬೇಕಾಗಿತ್ತು ಅಷ್ಟೇ. ಆದ್ರೆ ಇಲ್ಲಿ ದೇವರು ಕೊಟ್ಟಂತ ಪುನಃಸ್ಥಾಪನೆ ಒಂದು ಲೆವೆಲ್ ಅಲ್ಲ, ಎಷ್ಟು ಲೆವೆಲ್ ಕೊಟ್ಟರೋ ಗೊತ್ತಿಲ್ಲ. ಅವರ ತಂದೆಗೆ ಮಗನಾಗಿಲ್ಲ, ಅವನ ರಾಜನಿಗೆ ಮಂತ್ರಿ ಆಗ್ಬಿಟ್ಟ. ಈ ವರ್ಷ ಬರುವಂತ ಪುನಃಸ್ಥಾಪನೆ ಮತ್ತೆ ನೀವು ಕಳ್ಕೊಂಡಂತ ಸ್ಥಳಕ್ಕೆ ಕರ್ಕೊಂಡು ಹೋಗಲ್ಲ, ಅದಕ್ಕಿಂತ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕಿದೆ. This restoration is double, triple, I don't know how much you will call it, but God is going to raise your level. ನಿನ್ನ ಲೆವೆಲ್ ಅನ್ನು ದೇವರು ಇನ್ಕ್ರೀಸ್ ಮಾಡ್ಲಿಕ್ಕಿದ್ದಾನೆ, ನಿನ್ನನ್ನು ಇನ್ನೊಂದು ಹಂತಕ್ಕೆ ದೇವರು ಕರ್ಕೊಂಡು ಹೋಗ್ಲಿಕ್ಕಿದ್ದಾನೆ. ಅಲ್ಲಿವರೆಗೂ ಯೋಸೇಫನು ಕಳ್ಕೊಂಡಿದ್ದೆಲ್ಲ ಈಗ ಎಷ್ಟೋ ಅವನ ಕೈಗೆ ಬಂದು ಸೇರುವಂತೆ, ಅವನ ಗೌರವ ಮರ್ಯಾದೆ ಎಲ್ಲ ದೇವರು ಹಿಂತಿರುಗಿ ಕೊಡುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಪುನಃಸ್ಥಾಪನೆ ಈ ಸತಿ ಸಾಧಾರಣವಾಗಿರಲ್ಲ, ಆದ್ರೆ ದೇವರೊಟ್ಟಿಗೆ ನಡೆಯುವವರಿಗೆ ಬಲವಾಗಿರ್ತದೆ. ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಪವರ್ಫುಲ್, ವೆರಿ ಪವರ್ಫುಲ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಪುನಃಸ್ಥಾಪಿಸ್ತೀನಿ ಅಂತ ವಾಗ್ದಾನ ಮಾಡ್ತಾ ಇದ್ದಾನೆ. ಎಲ್ಲವನ್ನು ಹೊಸದು ಮಾಡ್ತೀನಿ. ಕೆಲವೊಬ್ಬರಿಗೆ ಹೊಸ ಆರಂಭ ಅಂತ ಹೇಳಿದ್ದೇನೆ. ಬ್ರದರ್, ನನಗೆ ಗೊತ್ತಿಲ್ಲ, ನಾನೇನು ಕಳ್ಕೊಂಡಿಲ್ವಾ, ಏನೋ ಒಂದು ಹೊಸ ಆರಂಭ ನಿನ್ನ ಲೈಫಲ್ಲಿ ನಾನು ಮಾಡ್ತೀನಿ. ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ.